ಎಂಬುದಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತಾ, ನೀವು ಮಾಡಿದ ಉಪಕಾರಕ್ಕಾಗಿ ಪೂರ್ಣ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನೀವು ಅನುಗ್ರಹಿಸದ ಈ ಆಶೀರ್ವಾದದ ಈ ಸುದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಪ್ರಸನ್ನತೆಯಲ್ಲಿ ಒಂದಾಗಿ ನಿಮ್ಮೊಂದಿಗೆ ಜೀವಿಸಲು ನಮ್ಮನ್ನು ಕರೆದಿದ್ದೀರದಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ತಂದೆ, ನಿನ್ನ ಉಪಕಾರಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಿನ್ನ ಸನ್ನಿಧಿಯಲ್ಲಿ ನಿರ್ದೋಷಿಯಾಗಿ ನಿಂತು ನಿನ್ನನ್ನು ಸ್ತುತಿಸಿ ಆರಾಧಿಸುವ, ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಆತ್ಮನ ಸ್ವರವನ್ನು ಆಲಿಸುವ ಉತ್ತಮ ಅವಕಾಶವನ್ನು ಒದಗಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯಲ್ಲಿ ಬಂದಿರೋ ಪ್ರತಿಯೊಂದು ಮಕ್ಕಳನ್ನು, ಬರಲಿಕ್ಕಿರೋ ಪ್ರತಿಯೊಬ್ಬರನ್ನು, ವಿಶೇಷವಾಗಿ ಇಂದಿನ ವಾಕ್ಯವನ್ನು ಈಗ ಆಲಿಸುವ, ಮುಂದೆ ಆಲಿಸುವ, ವಿಶೇಷವಾಗಿ ಸ್ವರಗಳನ್ನು ಆಲಿಸುವ ಪ್ರತಿಯೊಂದು ಕಿವಿಗಳು ತಂದೆಯೇ ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತಾ, ದೈವ ವಾಕ್ಯಗಳನ್ನು ಆಲಿಸುವ ಪ್ರತಿಯೊಂದು ಕಿವಿಗಳಲ್ಲೂ ಜೀವವು, ಇಡೀ ದೇಹಕ್ಕೆ ಅದು ಆರೋಗ್ಯವನ್ನು ಪ್ರವರ್ತಿಸುವಂಥದ್ದಕ್ಕಾಗಿ ಸ್ತೋತ್ರ. ಪವಿತ್ರ ಆತ್ಮದೇವನೇ, ನಮ್ಮ ಸಹಾಯಕನು, ನಮ್ಮ ಪೋಷಕನು, ನಮ್ಮ ಸಲಹಾಗಾರನು ಆದ ಪ್ರಭುವಿನ ಆತ್ಮನೇ, ಈ ಸಮಯ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸುತ್ತಾ, ಆತ್ಮರೇ ಸಮಯ ನನ್ನನ್ನೇ, ನನ್ನ ಆತ್ಮ, ಪ್ರಾಣ, ಶರೀರ, ನನ್ನ ಸಮಸ್ತ ಸರ್ವಸ್ವವನ್ನು ನಿಮ್ಮ ತೋಟಿಗೆ ಒಪ್ಪಿಸುತ್ತಾ, ಬಲ, ಶಕ್ತಿ, ಬುದ್ಧಿವಂತಿಕೆಯ ಜ್ಞಾನದಿಂದ ನಾನು ಮುನ್ನಡೆಯದೆ ನನ್ನ ಬಲಹೀನತೆಯಲ್ಲಿ ಬಲವು ನೆರವು ಆಗಿರುವ ದೇವರ ಆತ್ಮನೆ, ಈ ದಿನವೂ ನನ್ನ ನಾಲಿಗೆ ಮೇಲಿಂತು ನುಡಿಯುವಂತಹ ನೀವೇ ನುಡಿಯುವ ನಿಮ್ಮ ನುಡಿಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ನೀವು ನುಡಿಯುವಂತಹ ನುಡಿಗಳು ಪ್ರತಿಯೊಬ್ಬರ ಜೀವಿತದಲ್ಲೂ ಅದ್ಭುತಕರವಾದ ಬದಲಾವಣೆಗಳು, ಆ ಬದಲಾವಣೆಗಳು ಉತ್ತಮ ಫಲಗಳನ್ನು ಹೊರಹೊಮ್ಮಿಸುವಂಥದ್ದಕ್ಕಾಗಿ ಸ್ತೋತ್ರ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಜೀವವುಳ್ಳ ತಂದೆ. ಎಲ್ಲರೂ ಆಮೆನ್, ಆಮೆನ್, ಆಮೆನ್. ತಂದೆಗೆ ಚಪ್ಪಾಳೆ ತಡುತ್ತಾ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ. ಓಕೆ, ಕುಳಿತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಲ್ಲೆಲೂಯಾ. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಜೀವಂತಹ ದೇವರ, ಜೀವವುಳ್ಳಂತಹ ಪ್ರಭುವಿನ ವಾಕ್ಯಗಳಿಗಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓಕೆ, ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ದೈವ ವಾಕ್ಯದಲ್ಲಿ ಕಳೆದ ತಿಂಗಳಲ್ಲಿ ನಾವೆಲ್ಲರೂ ಕೂಡ ಧ್ಯಾನಿಸ್ತಾ ಇದ್ದೇವೆ. ಪ್ರಿಯರೇ, ದೇವರು ನಮ್ಮ ಪ್ರತಿಯೊಬ್ಬರ ಮೇಲೂ ಒಂದು ಯೋಜನೆಯನ್ನು ಇಟ್ಟಿದ್ದಾರೆ. ಬಟ್ ದೈವಿಕವಾದ ಯೋಜನೆಯಲ್ಲಿ ನಾವು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕಾದುದು, ದೇವರು ನನ್ನನ್ನು ಈ ಲೋಕದಲ್ಲಿ ಏತಕ್ಕಾಗಿ ರೂಪಿಸಿದ್ದಾರೆಂಬುದಾಗಿ. ಬಟ್ ದೇವರು ಈ ಲೋಕದಲ್ಲಿ ಮನುಷ್ಯನನ್ನು ರೂಪಿಸದೆ ಮನುಷ್ಯನಿಗಾಗಿ ಎಲ್ಲವನ್ನು ಸೃಷ್ಟಿಸಿದ್ರು. ಎಲ್ಲದರ ಮೇಲೆ ಆತನಿಗೆ ದೊರೆತನವನ್ನು ಕೊಡಲ್ಪಟ್ಟರು. ಅದೇ ರೀತಿ ಎಲ್ಲದಕ್ಕಿಂತ ವಿಭಿನ್ನವಾದ ಸ್ವಭಾವದಲ್ಲಿ ಜೀವಿಸಲಿಕ್ಕೆ ಕರೆಯಲ್ಪಟ್ಟರು. ಆ ಸ್ವಭಾವ ಬೇರೆ ಯಾವುದೂ ಅಲ್ಲ, ದೇವರ ಸ್ವಭಾವದಲ್ಲಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಜೀವಿಸಲಿಕ್ಕೆ ಪ್ರಭು ನಮ್ಮನ್ನು, ನಿಮ್ಮನ್ನು ಕರೆಯಲ್ಪಟ್ಟಿರುವುದು. ಅದಕ್ಕಾಗಿ ನಾವು ನೋಡುವಾಗ ದೈವ ವಾಕ್ಯದಲ್ಲಿ ಧ್ಯಾನಿಸಿದ್ವಿ. ದೇವರು ಆದಿಕಾಂಡದಲ್ಲಿ ನಾವು ಧ್ಯಾನಿಸುವಾಗ ಮನುಷ್ಯನನ್ನು ಉಂಟು ಮಾಡೋದಕ್ಕಾಗಿ ದೇವರು ವ್ಯಥೆಯನ್ನು ಪಟ್ಟರು. ಹೌದಾ? ದೇವರು ಕುರಿ, ಕೋಳಿ, ನಾಯಿಗಳನ್ನು, ಹಸುಗಳನ್ನು ಉಂಟು ಮಾಡೋದಕ್ಕೆ ಕಣ್ಣೀರನ್ನಿಟ್ಟರೆ, ದುಃಖ ಭರಿತರಾದ್ರ, ಅದು ಮನುಷ್ಯನನ್ನು ಉಂಟು ಮಾಡೋದಕ್ಕ? ದೇವರು ಹೊಲ ಗದ್ದೆಗಳನ್ನು, ಬೆಟ್ಟ ಗುಡ್ಡಗಳನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದ್ದಕ್ಕಾಗಿ ದುಃಖ ಭರಿತರಾದ್ರ, ಅದು ಮನುಷ್ಯನನ್ನು ಉಂಟು ಮಾಡಿದ್ದಕ್ಕ? ಹಾಗಾದರೆ ಯಾರೂ ಮಾಡದೇ ಇರುವ ಕೆಲಸವನ್ನು ಆತನೇನು ಮಾಡ್ದ? ಸಮಸ್ತ ಸೃಷ್ಟಿಯಲ್ಲಿ ನಾವು ನೋಡುವಾಗ ಯಾವುದೂ ಕೂಡ ದೇವರಿಗೆ ದುಃಖವನ್ನು ತರಿಸಲಿಲ್ಲ. ಹೌದಾ? ಬಟ್ ಯಾವುದು ದುಃಖವನ್ನು ತರಿಸದ್ದು? ಮನುಷ್ಯನನ್ನು ಉಂಟು ಮಾಡೋದಕ್ಕಾಗಿ. ಯಾಕೆ ದೇವರು ಮನುಷ್ಯನನ್ನು ಉಂಟು ಮಾಡೋದಕ್ಕಾಗಿ ದುಃಖ ಭರಿತನಾದರು? ಕಾರಣ, ಮನುಷ್ಯನ ಆಲೋಚನೆ ಸದಾ ದುಷ್ಟತನದಲ್ಲಿ, ದುಷ್ಟ ಆಲೋಚನೆಗಳಲ್ಲಿ ಜೀವಿಸ್ತಾ ಇದೆ. ಹಾಗಾಗಿ ದೈವ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಮನುಷ್ಯನನ್ನು ರೂಪಿಸಿದ್ದು ತನ್ನ ಸ್ವಭಾವದಲ್ಲಿ ಜೀವಿಸಲಿಕ್ಕಾಗಿ. ಯಾರ ಸ್ವಭಾವದಲ್ಲಿ? ತನ್ನ ಸ್ವಭಾವದಲ್ಲಿ. ಅದಕ್ಕೆ ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ಧ್ಯಾನಿಸುವಾಗ ತೆಗಿರಿ 2 ಪೇತ್ರ
1ನೇ ಅಧ್ಯಾಯ ವಾಕ್ಯ 4, 2 ಪೇತ್ರ 1ನೇ ಅಧ್ಯಾಯ ವಾಕ್ಯ 4 ಓದೋಣ. ಹೀಗೆ ನೀವು ಲೋಕದಲ್ಲಿ ಆಶಾಪಾಶಗಳಿಂದ ಉಂಟಾಗುವ ಭ್ರಷ್ಟಾಚಾರದಿಂದ ತಪ್ಪಿಸಿಕೊಂಡು ದೈವಿಕ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆ ದೇವರು ಅಮೂಲ್ಯವೂ ಅತ್ಯುತ್ತಮವೂ ಆದ ವಾಗ್ದಾನಗಳನ್ನು ಅನುಗ್ರಹಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯಗಳು ಅಮೂಲ್ಯವಾದದ್ದ? ದೇವರ ವಾಕ್ಯ ಅಮೂಲ್ಯವಾದದ್ದ ಅಲ್ವಾ? ಅಮೂಲ್ಯವಾದದ್ದು. ಯಾಕೆಂದರೆ ದೈವ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಭೂಮಿ ಆಕಾಶಗಳು ಅಳಿದು ಹೋಗಬಹುದು, ಬೆಟ್ಟ ಗುಡ್ಡಗಳು ಕದಲಬಹುದು, ನನ್ನ ವಾಕ್ಯವಾದರೂ ಅಳಿಯಲಿಕ್ಕೆ ಸಾಧ್ಯವಿಲ್ಲ. ಹೌದಾ? ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ಹೇಳ್ತದೆ, ದೇವರು ಅಮೂಲ್ಯವಾದಂಥ ವಾಗ್ದಾನಗಳನ್ನು ಕೊಟ್ಟಿದ್ದು ಏತಕ್ಕಾಗಿ? ಯಾಕೆಂದರೆ ದೈವ ವಾಗ್ದಾನ ಸ್ಪಷ್ಟವಾಗಿ ತಿಳಿಸದೆ, ಹೀಗೆ ನೀವು ಲೋಕದಲ್ಲಿ ಆಶಾಪಾಶಗಳಿಂದ ಉಂಟಾಗುವ ಭ್ರಷ್ಟಾಚಾರದಿಂದ ನೀವು ತಪ್ಪಿಸಿಕೊಂಡು ದೈವಿಕ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆ. ಯಾವುದಕ್ಕಾಗಿ? ದೈವಿಕ ಸ್ವಭಾವದಲ್ಲಿ. ಅದರ ಅರ್ಥ ದೇವರ ಸ್ವಭಾವದಲ್ಲಿ ನಾವು ಪ್ರತಿಯೊಬ್ಬರು ಜೀವಿಸಲಿಕ್ಕಾಗಿ. ಓಕೆ, ಯಾವುದು ದೇವರ ಸ್ವಭಾವ? ಯಾವುದು ದೇವರ ಸ್ವಭಾವ? ಯಾವುದಾದ್ರೂ ದೇವರನ್ನು ನೋಡಿದ್ದೀರಾ? ದೇವರನ್ನು ನೋಡಿದ್ದೀರಾ? ಇಲ್ಲ. ಪ್ರತಿದಿನ ಬರ್ತಿದ್ದೀವಿ, ಬಟ್ ಸಿಗ್ತಿಲ್ಲ ಅವರಲ್ಲ. ನಮ್ಮೊಳಗೆ ಇದ್ದಾರೆ. ಹೌದಾ? ನಮ್ಮೊಳಗೆ ಇರುವಂಥದ್ದು ಬಹುಮುಖ್ಯ ಅಲ್ಲ, ನಮ್ಮಲ್ಲಿ ಇತರರು ಅವರನ್ನು ಕಾಣುವಂಥದ್ದು ಬಹಳ ಮುಖ್ಯ. ಓಕೆ, ಕಷ್ಟದ ಸಮಯದಲ್ಲಿ ನಿಮಗೆ ಯಾರಾದರೂ ಒಬ್ಬರು ಸಹಾಯ ಮಾಡಿದಾಗ ಫಸ್ಟ್ ನಿಮ್ಮ ಬಾಯಿಂದ ಬರೋದೇನು? ತೀರಾ ಇಕ್ಕಟ್ಟಾದಂಥ ಪರಿಸ್ಥಿತಿಯಲ್ಲಿದ್ರಿ, ಅಂತಹ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಯಾರೋ ಒಬ್ಬರು ಬಂದು, ನಿಮ್ಮವರು ಕೂಡ ಅಲ್ಲ, ನೀವು ನೋಡಿರೋರು ಕೂಡ ಅಲ್ಲ, ಅಂಥದ್ರಲ್ಲಿ ಯಾರೋ ಒಬ್ಬ ಅಪರಿಚಿತರು ಬಂದು ನಿಮಗೆ ಸಹಾಯವನ್ನು ಮಾಡುವಾಗ ಫಸ್ಟ್ ಬರುವಂಥದ್ದು ಏನಂತ? ದೇವರು ಬಂದಂಗೆ ಬಂದು. ನಾವು ಯಾರ ಬಳಿನಾದರೂ ಹಂಗೆ ಹೋಗಿದ್ದೀವಾ? ನಮ್ಮ ಜೀವಿತಕ್ಕೆ ಯಾರಾದರೂ ಅವರು ಒಳಿತನ್ನು ಮಾಡುವಾಗ ನಾವೇನಂತ ಹೇಳ್ತೇವೆ? ಅಪ್ಪ, ದೇವರು ಬಂದಂಗೆ ಬಂದೆ, ಎಲ್ಲೋ ದೇವರೇ ಕಳಿಸ್ಕೊಟ್ರು, ದೇವರೇ ನನ್ನ ಪ್ರಾರ್ಥನೆ ಆಲಿಸಿದ್ರ. ಅರ್ಥ ಏನು? ಒಳಿತಿನಲ್ಲಿ ಪ್ರಿಯರೇ ಇತರರು ದೇವರನ್ನು ಕಾಣಲಿಕ್ಕೆ ಸಾಧ್ಯ. ಅದಕ್ಕೆ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನೀವು ಈ ಧರೆಗೆ ಉಪ್ಪು, ಲೋಕಕ್ಕೆ ಬೆಳಕಾಗಿದ್ದೀರಿ, ಜ್ಯೋತಿಯಾಗಿದ್ದೀರಿ. ಹೌದಾ? ನಿಮ್ಮ ಜ್ಯೋತಿ ಯಾರ ಮುಂದೆ ಬೆಳಗಬೇಕಂತೆ? ದೇವರ ಮುಂದೆ. ನಮ್ಮ ಜ್ಯೋತಿ ಯಾರ ಮುಂದೆ ಬೆಳಗಬೇಕಂತೆ? ಜನರ ಮುಂದೆ. ಯಾರ ಮುಂದೆ? ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ, ಆಗ ಅನ್ಯರೂ ಕೂಡ ನಿಮ್ಮ ತಂದೆಯನ್ನ ಕೊಂಡಾಡುವರೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನಮ್ಮ ಜ್ಯೋತಿ ಎಲ್ಲೇ ಬೆಳಗಬೇಕಂತೆ? ಜನರ ಮುಂದೆ. ಹಾಗಾದ್ರೆ ಹೆಂಗೆ ಬೆಳಗೋದು? ನಾಳೆಯಿಂದ ಒಂದು ಕ್ಯಾಂಡ್ಲ್ ಕಸ್ಕೊಂಡು ಊರು ತುಂಬ ಓಡಾಡ್ತೀನಿ ಬ್ರದರ್, ನನ್ನ ಜ್ಯೋತಿ ಬೆಳಗಬೇಕು. ಈಸ್ಟರ್ ಟೈಮಲ್ಲಿ ನಮ್ಮ ಪ್ರತಿಯೊಬ್ಬರಿಗೂ ಕ್ಯಾಂಡಲ್ ಕೊಡ್ತಾರೆ. ಹೌದಾ? ದೊಡ್ಡ ಕ್ಯಾಂಡ್ಲಿಂದ ಒಬ್ಬರು ಹಚ್ಕೊಂಡು ಬಂದು ಒಬ್ರಿಗೊಬ್ಬರು ಪಾಸ್ ಮಾಡ್ತೇವೆ ನಾವು. ಅದರ ಅರ್ಥ ಏನು? ಬೆಳಕನ್ನು ಹಂಚಲ್ಪಡ್ತೇವೆ ನಾವು. ಪ್ರತಿಯೊಬ್ಬರೂ ಕೂಡ ನಾವು ನೋಡುವಾಗ ದೈವ ವಾಗ್ದಾನ ತಿಳಿಸದೆ, ನಿಮ್ಮ ಜ್ಯೋತಿ ಜನರ ಮುಂದೆ ಏನು ಮಾಡಬೇಕು? ಬೆಳಗಲಿ ಎಂಬುದಾಗಿ. ಯಾವಾಗ ಜನರ ಮುಂದೆ ನನ್ನ ಜ್ಯೋತಿ ಬೆಳಗುವಂಥದ್ದು? ಅದು ನನ್ನ ಜ್ಯೋತಿ ಕೆಟ್ಟದ್ದ ಅಥವಾ ಒಳ್ಳೆಯದ? ದೈವ ವಾಗ್ದಾನ ತಿಳಿಸದ ಪ್ರಿಯರೇ, ಎರಡಕ್ಕೂ ಕೂಡ ಜನರು ನಿಮ್ಮ ತಂದೆಯನ್ನ, ನೀವು ಒಳಿತನ್ನು ಮಾಡುವಾಗ ನಿಮ್ಮ ತಂದೆಯನ್ನ ಕೊಂಡಾಡ್ತಾರೆ, ನೀವು ಕೆಡುಕನ್ನು ಮಾಡುವಾಗ ನಿಮ್ಮ ತಂದೆಯನ್ನ ತೆಗಳಲ್ಪಡ್ತಾರೆ.
ಸೊ ಹಾಗಾಗಿ ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬರು ನೋಡುವಾಗ ಹೀಗೆ ನೀವು ಲೋಕದಲ್ಲಿ ಉಂಟಾಗುವ ಆಶಾಪಾಶದಿಂದ ಉಂಟಾಗುವ ಭ್ರಷ್ಟಾಚಾರದಿಂದ ನೀವು ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲುಗಾರರಾಗುವಂತೆ, ಅಂದರೆ ದೇವರ ಸ್ವಭಾವದಲ್ಲಿ ನಾವು ಪ್ರತಿಯೊಬ್ಬರು ಜೀವಿಸುವಂತೆ ಅಮೂಲ್ಯವೂ ಅತ್ಯುತ್ತಮವೂ ಆದ ವಾಗ್ದಾನಗಳನ್ನು ದೇವರು ನಮಗೆ ಕೊಟ್ಟಿರುವಂಥದ್ದು. ದೇವರು ನಮಗೆ ದೈವ ವಾಕ್ಯವನ್ನು ಕೊಟ್ಟಿರುವಂಥದ್ದೇ ನಾವು ಅವರಂತೆ ಅವರ ಸ್ವಭಾವದಲ್ಲಿ ಜೀವಿಸುವ ಮಹತ್ತರವಾದ ಉದ್ದೇಶಕ್ಕಾಗಿ. ಅದಕ್ಕಾಗಿ ದೈವ ವಾಗ್ದಾನ ತಿಳಿಸಿದೆ. ಕೊಲೊಸ್ಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 12ರಲ್ಲಿ ನೋಡುವಾಗ ಯಾಕೆ ನಾವು ದೇವರ ಸ್ವಭಾವದಲ್ಲಿ ಜೀವಿಸಬೇಕು? ದೆನ್ ಕೊಲೊಸ್ಸು 3ನೇ ಅಧ್ಯಾಯ ವಾಕ್ಯ 12ರಿಂದ ಓದೋಣ. ಸ್ಟಾರ್ಟ್. ಕೊಲೊಸ್ಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 12, ಪುಟ ಸಂಖ್ಯೆ 375. ನಿಮ್ಮ ಮೇಲೆ ನಮಗಿರುವ ಪ್ರೀತಿ. ಕೊಲೊಸ್ಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 12. ನೀವು ದೇವರಿಂದ ಆಯ್ಕೆಯಾದವರು. ಹೇಳಿ ಎಲ್ಲರೂ, ನಾನು ದೇವರಿಂದ ಆಯ್ಕೆಯಾದವಳು. ನಾನು ದೇವರಿಂದ ಆಯ್ಕೆಯಾದವನು. ಈಗ ನಾನು ದೇವರಿಂದ ಆಯ್ಕೆಯಾದವನು. ಇಲ್ಲಿ ಹೇಳ್ತದೆ ಕೊಲೊಸ್ಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 12, ನೀವು ದೇವರಿಂದ ಆಯ್ಕೆಯಾದವರು, ದೇವರಿಗೆ ಪ್ರಿಯರಾದವರು. ಹೇಳೀಗ ಮತ್ತೆ, ನಾನು ದೇವರಿಂದ ಆಯ್ಕೆಯಾದವನು, ಆಯ್ಕೆಯಾದವಳು, ಮತ್ತು ದೇವರಿಗೆ ಪ್ರಿಯನಾದವನು, ಪ್ರಿಯಳಾದವಳು. ಅದರ ದೇವರಿಗೆ ನಾವೇನಾಗಿದ್ದೇವೆ? ದೇವರಿಂದ ಆಯ್ಕೆಯಾಗಿದ್ದೇವೆ, ದೇವರಿಗೆ ನಾವು ಪ್ರಿಯರಾಗಿದ್ದೇವೆ. ದೆನ್ ಮುಂದುವರಿಸಿ ಹೇಳ್ತದೆ, ದೇವರ ಸ್ವಂತ ಜನ. ಯಾರ ಜನ ನಾವು? ದೇವರ ಸ್ವಂತ ಜನ. ಹೇಳಿ ಈಗ ನಾವು ಪ್ರತಿಯೊಬ್ಬರು ಒಟ್ಟಿಗೆ ಹೇಳೋಣ 3. ನಾನು ದೇವರಿಂದ ಆಯ್ಕೆಯಾದವನು, ನಾನು ದೇವರಿಗೆ ಪ್ರಿಯನಾದವನು, ನಾನು ದೇವರ ಸ್ವಂತ ಜನ. ಹಾಗಾಗಿ ನೋಡ್ತದೆ, ನೀವು ದೇವರಿಂದ ಆಯ್ಕೆಯಾಗಿದ್ದೀರಿ, ದೇವರಿಗೆ ಪ್ರಿಯರಾದವರಾಗಿದ್ದೀರಿ ಮತ್ತು ದೇವರ ಸ್ವಂತ ಜನರಾಗಿದ್ದೀರಿ. ನೆಕ್ಸ್ಟ್, ಹೀಗಿರಲಾಗಿ. ಹೀಗಿರಲಾಗಿ ಅಂದ್ರೇನು? ನೀವು ದೇವರಿಂದ ಆಯ್ಕೆಯಾದವರು ಮತ್ತು ದೇವರಿಗೆ ಪ್ರಿಯರಾದವರು ಮತ್ತು ದೇವರಿಗೆ ಸ್ವಂತ ಜನರಾದುದರಿಂದ. ಹೀಗಿರಲಾಗಿ ಅಂದ್ರೆ ಮೇಲೆ ಏನನ್ನ ಹೇಳ್ತಿದೆಯೋ ದೈವ ವಾಕ್ಯದಲ್ಲಿ, ಕೊಲೊಸ್ಸರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 12ರಲ್ಲಿ, ನೀವು ದೇವರಿಂದ ಆಯ್ಕೆಯಾದವರು, ದೇವರಿಗೆ ಪ್ರಿಯರಾದವರು ಮತ್ತು ದೇವರ ಸ್ವಂತ ಜನರಾದುದರಿಂದ ಹೀಗಿರಲಾಗಿ ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ನಿಮ್ಮ ಆಭರಣಗಳಾಗಿರಲಿ. ನಾವು ಪ್ರತಿಯೊಬ್ಬರು ಪ್ರಿಯರೇ ಸಾಮಾನ್ಯ ಜನರಲ್ಲ. ಹಾಗಾಗಿ ನಾವು ನೋಡುವಾಗ ಲೋಕದ ಜನರು ನಾನಾ ವಿಧದಲ್ಲಿ ದೇವರನ್ನ ಕಾಣಲಿಕ್ಕೆ ಹೋಗ್ತಾರೆ. ದೇವರ ಸ್ವಭಾವದಿಂದ ಜೀವಿಸಲಿಕ್ಕೆ ಸಾಧ್ಯವಿರುವಂಥದ್ದು ಒಬ್ಬಾತನಿಂದ, ಅವರ ಸ್ವರೂಪದಲ್ಲಿ ಸೃಷ್ಟಿಸಿರುವ ಮನುಷ್ಯನಿಂದ, ಅಂದರೆ ಪವಿತ್ರಾತ್ಮರಿಂದ ತುಂಬಲ್ಪಟ್ಟವನಿಂದ ಮಾತ್ರ. ಅದಕ್ಕಾಗಿ ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ನಾವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಪುನರುದ್ಧರಾಗುವ ಮುಂಚಿತವಾಗಿ ಸಂದರ್ಭದಲ್ಲಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ನಾನು ಪಿತನ ಬಳಿಗೆ ಹೋಗಿ ನಿಮಗೊಬ್ಬ ಪೋಷಕನನ್ನ ಕಳುಹಿಸುವೆನು. ಆತನು ಒಮ್ಮೆ ನಿಮ್ಮ ಮೇಲೆ ಬಂದಾಗ ಎಂದಿಗೂ ಆತನು ನಿಮ್ಮನ್ನ ಬಿಟ್ಟು ಅಗಲುವುದಿಲ್ಲ. ಪ್ರಭು ಯೇಸು ಕ್ರಿಸ್ತರು ಪೋಷಕರಾದ ಆತ್ಮರನ್ನು ನಮಗೆ ಕಳುಹಿಸಲಿಲ್ವಾ? ಕಳುಹಿಸಿದ್ರು. ಯಾಕೆ ಪ್ರಭು ಯೇಸು ಪೋಷಕರಾದ ಪವಿತ್ರ ಆತ್ಮರ ನಮಗೆ ಕಳುಹಿಸಿದ್ರು? ಕಾರಣ ಮೊದಲೇದಾಗಿ ತಿಳಿಸಿದರೆ, ನಿಮ್ಮನ್ನ ಅನಾಥರನ್ನಾಗಿ ನಾನು ಬಿಟ್ಟು ಹೋಗುವುದಿಲ್ಲ. ಹಾಗಾದರೆ ನಮ್ಗೆ ಯಾರೂ ಇಲ್ವಾ? ಅಥವಾ ಇದ್ದಾರ ಇಲ್ವೋ? ಬಡಿ ಹೇಳೋದೇನಂತ? ಯಾರಿಲ್ಲ ಸ್ವಾಮಿ, ನಮ್ಗೆ ಯಾರೂ ಇಲ್ಲ ಸ್ವಾಮಿ. ಯಾರಿದ್ದಾರೆ ನಮ್ಮ ಜೊತೆ?
ಪವಿತ್ರ ಆತ್ಮರ ಬಗ್ಗೆ ದೇವರ ವಾಗ್ದಾನ ಏನು ತಿಳಿಸ್ತದೆ? ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನನ್ನಲ್ಲಿರುವ ಆತ್ಮನು ಹೆಚ್ಚು ಶ್ರೇಷ್ಠನಾಗಿದ್ದಾನೆ. ಹೌದಾ? ಹಾಗಾದರೆ ಕನಿಷ್ಠನಾದವನು ನನ್ನ ಒಳಗಿರುವಂಥದ್ದ, ಶ್ರೇಷ್ಠರಾದವರು ನನ್ನೊಳಗಿರುವಂಥದ್ದ? ಶ್ರೇಷ್ಠರಾದವರನ್ನು ನಾವು ಹೊಂದಿಕೊಂಡು ನನಗೆ ಯಾರೂ ಇಲ್ಲ ಅಂತ ಹೇಳುವಂಥದ್ದು ಯಾವ ನ್ಯಾಯ? ಹೌದಲ್ಲೋ? ಈ ಲೋಕದಲ್ಲಿ ಪ್ರಿಯರೇ, ನನ್ನವರೆಂಬುದಾಗಿ ಯಾರು ಇಲ್ಲದೆ ಇರಬಹುದು, ನನಗಾಗಿ ಪ್ರಾಣವನ್ನು ಕೊಟ್ಟವನು ನನ್ನನ್ನು ಅನಾಥನನ್ನಾಗಿ ಬಿಟ್ಟು ಹೋಗದೆ ಸದಾಕಾಲ ನನ್ನೊಂದಿಗಿದ್ದು ನನ್ನನ್ನು ಪೋಷಿಸಲು, ಪರಿಪಾಲಿಸಲು, ಸಂರಕ್ಷಿಸಲು ಮತ್ತು ಆತನ ಚಿತ್ತಾನುಸಾರವಾದ ದೈವಿಕ ಮಾರ್ಗದಲ್ಲಿ ಆತನಂತೆಯೇ ಜೀವಿಸಲು ಆತನಲ್ಲಿ ನೆಲೆಗೊಂಡಿದ್ದಂಥ ಅದೇ ಆತ್ಮರನ್ನ ನಮಗೂ ನಿಮಗೂ ಕೊಡಲ್ಪಟ್ಟಿದ್ದು. ಪ್ರಭು ಯೇಸು ಕ್ರಿಸ್ತರು ಪವಿತ್ರಾತ್ಮರಲ್ಲಿ ಇಳಿದು ಬಂದರು ಅವರ ಮೇಲೆ. ಪ್ರಭು ಯೇಸು ಕ್ರಿಸ್ತರ ಮೇಲೆ ಯಾವಾಗ ಪವಿತ್ರ ಆತ್ಮ ಇಳಿದು ಬಂದದ್ದು? ಎಲ್ಲಿ? ಮುಳುಗಿ ಏಳುವಾಗ ಏನಾಯಿತು ಸಂಭವಿಸ್ತು? ಆ ಸಂದರ್ಭದಲ್ಲಿ ಪಾರಿವಾಳದ ರೂಪದಂತೆ, ಪಾರಿವಾಳ ಪವಿತ್ರ ಆತ್ಮರಲ್ಲ, ಪಾರಿವಾಳದ ರೂಪದಂತೆ ದೈವ ವಾಗ್ದಾನ ತಿಳಿಸದೆ ಪವಿತ್ರಾತ್ಮರು ಅವರ ಮೇಲೆ ನೆಲೆಸಿದರು. ಈಗ ಜೋರ್ಡಾನ್ ನದಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಮುಳುಗಿ ಏಳುವಾಗ ಯಾವ ಆತ್ಮರು ಪ್ರಭುವಿನಲ್ಲಿ ನೆಲೆಸಿದ್ರೋ ಅದೇ ಆತ್ಮರು ನಮ್ಮಲ್ಲಿದಾರ ಅಥವಾ ಡೂಪ್ಲಿಕೇಟ್ ಆತ್ಮರ? ನಮ್ಮಲ್ಲಿದ್ದಾರೆ. ಸೇಮ್. ಏನಾದರೂ ವ್ಯತ್ಯಾಸ ಇದೆಯಾ? ಏನಾದರೂ ಕಡಿಮೆ ಇದೆಯಾ? ಏನೂ ಕೂಡ ಕಡಿಮೆ ಇಲ್ಲ. ಜೋರ್ಡಾನ್ ನದಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಮುಳುಗಿ ಏಳುವಾಗ ಯಾವ ಆತ್ಮರು ಪ್ರಭುವಿನ ಮೇಲೆ ನೆಲೆಸಿದ್ರು ಅದೇ ಆತ್ಮರು ಕ್ರಿಸ್ತನನ್ನು ನಾನು ಸ್ವೀಕರಿಸಿದ ಅದೇ ದಿನ ಯಾರ ಮೇಲೆ ನೆಲೆಸಿದ್ರು? ನನ್ನ ಮೇಲೆ ನೆಲೆಸಲ್ಪಟ್ರು. ಹೌದಾ? ಯಾಕೆ ಪ್ರಭುವಿನಲ್ಲಿ ನೆಲೆಸಿದ್ದಂಥ ಅದೇ ಆತ್ಮರನ್ನ ನಮಗೆ ಕೊಟ್ಟರು? ಯಾವುದೇ ಕಾರಣಕ್ಕೂ ಕೂಡ ಪ್ರಭು ನೋಡುವಾಗ ಬೇರೆ ಆತ್ಮರನ್ನು ಕೊಡಲಿಲ್ಲ. ಹೌದಾ? ತನ್ನ ಆತ್ಮರನ್ನೇ ನಮಗೆ ಕೊಡಲ್ಪಟ್ಟರು. ಅದರರ್ಥ ಪ್ರಭು ಯೇಸು ಕ್ರಿಸ್ತರು ದೈವ ವಾಗ್ದಾನ ತಿಳಿಸಿದ ಪ್ರೇಷಿತರ ಕಾರ್ಯಕಲಾಪ 10ನೇ ವಾಕ್ಯ 38ರಲ್ಲಿ ನೀವು ನೋಡುವಾಗ ಹೇಳ್ತದೆ, ಇವು ನಜರೇತಿನ ಯೇಸುವಿಗೆ ಸಂಬಂಧಪಟ್ಟ ವಿಷಯವು. ಸ್ಥಾನ ದೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕೆಂದು ಯೋಹಾನನು ಬೋಧಿಸಿದ ನಂತರದಲ್ಲಿ ಪ್ರಭು ಯೇಸು ಕ್ರಿಸ್ತರ ತಿಳಿಸದೆ ಅವರು ಗಲಿಲಾಯದಲ್ಲೂ ಸುತ್ತಮುತ್ತಲ ಪ್ರಾಂತ್ಯಗಳಲ್ಲೂ ಸಂಚರಿಸಿದ್ರು. ಏನನ್ನ ಮಾಡಿದ್ರು? ದೈವ ವಾಗ್ದಾನ ತಿಳಿಸದೆ ಅವರು ರೋಗಿಗಳನ್ನು ಗುಣಪಡಿಸಿದ್ರು, ದೈವ ಪೀಡಿತರಿಗೆ ಬಿಡುಗಡೆಯನ್ನು ಕೊಟ್ಟರು. ದೇವರು ಅವರೊಂದಿಗೆ ಇದ್ದುದರಿಂದ ಅವರು ಎಲ್ಲೆಡೆಗಳಲ್ಲೂ ಸಂಚರಿಸಿ ಒಳಿತಿನ ಕಾರ್ಯಗಳನ್ನೇ ಮಾಡಿದರೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಓಕೆ, ಓದ್ತೀರಾ? ಪ್ರೇಷಿತರ ಕಾರ್ಯಕಲಾಪ 10ನೇ ವಾಕ್ಯ 38, 10:38. ಸಿಕ್ಲಿಲ್ಲ? ಸಿಕ್ತದ. ಓಕೆ, ಓದಿ. ನೀವು ಸೆಕೆಂಡ್ ಲೇಟ್ ಮಾಡಿದ್ರೆ ಅವ್ರ ಗಮನ ಹೊಲ ಗದ್ದೆ ಕಸು ಕುರಿ. ಇವು ನಜರೇತಿನ ಯೇಸುವಿನ ಸಂಬಂಧಪಟ್ಟ ವಿಷಯಗಳು. ಓಕೆ, ಹೇಳೋಣ. ಇವು ನಜರೇತಿನ ಯೇಸುವಿಗೆ ಸಂಬಂಧಪಟ್ಟ ವಿಷಯಗಳು. ಯಾರಿಗೆ ಸಂಬಂಧಪಟ್ಟದ್ದು? ನಜರೇತಿನ ಯೇಸುವಿಗೆ. ನನಗೆ ಅಥವಾ ನಿಮಗೆ? ಯಾರಿಗೆ ಸಂಬಂಧಪಟ್ಟದ್ದು? ಓಕೆ, ನೆಕ್ಸ್ಟ್ ಓದೋಣ ಮುಂದೆ. ದೀಕ್ಷಾ ಸ್ನಾನ ದೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕೆಂದು ಯೋಹಾನನು ಬೋಧಿಸಿದ ನಂತರ ಯೇಸು ತಮ್ಮ ಸೇವಾ ವೃದ್ಧಿಯನ್ನು ಗಲಿಲಾಯದಲ್ಲಿ ಪ್ರಾರಂಭಿಸಿದರು. ಅವರು ಪವಿತ್ರಾತ್ಮರಿಂದಲೂ ದೈವಶಕ್ತಿಯಿಂದಲೂ ಅಭಿಷಕ್ತರಾಗಿದ್ದರು. ಪವಿತ್ರ ಆತ್ಮರಿಂದಲೂ ದೈವ ಶಕ್ತಿಯಿಂದಲೂ ಏನಾಗಿದ್ರಂತೆ? ಅಭಿಷಕ್ತರಾಗಿದ್ದರು. ಈಗ ನೀವು ಪವಿತ್ರ ಆತ್ಮನ ತುಂಬಿದ್ದೀರಾ? ತುಂಬಿಲ್ವಾ? ತುಂಬಿದ್ದೇವೆ, ಖಂಡಿತ. ನೆಕ್ಸ್ಟ್, ದೇವರು ತಮ್ಮೊಡನೆ ಇದ್ದುದರಿಂದ ಈಗ ದೇವರು ನಮ್ಮೊಂದಿಗಿದ್ದಾರಾ? ಹೇಳಿ ನಿಮ್ಮ ಕಬ್ಬಗದವರಿಗೆ, ದೇವರು ಸ್ವಲ್ಪ ನೋಡಿ ಟಚ್ ಮಾಡಿ ಹೇಳಿ, ಪರವಾಗಿಲ್ಲ. ದೇವರು ನನ್ನೊಂದಿಗೆ ಇದ್ದಾರೆ. ದೇವರು ಪ್ರಭು ಯೇಸು ಕ್ರಿಸ್ತರೊಂದಿಗೆ ಇದ್ದ ರೀತಿಯಲ್ಲೇ ನನ್ನೊಂದಿಗೂ ಇದ್ದಾರೆ. ನೆಕ್ಸ್ಟ್, ಇದ್ದ ಮೇಲೆ ಏನಂತ ನೋಡೋಣ.
ತಮ್ಮೊಡನೆ ಇದ್ದುದರಿಂದ ತಮ್ಮೊಡನೆ ಇದ್ದುದರಿಂದ ಅವರು ಅವರು ಎಲ್ಲೆಡೆಯಲ್ಲೂ ಎಲ್ಲೆಡೆಯಲ್ಲೂ ಒಳಿತನ್ನು ಮಾಡುತ್ತಾ ಏನ್ ಮಾಡಿದ್ರಂತೆ? ಒಳಿತನ್ನ ಮಾಡಿದ್ರು. ಹಾಗಾದ್ರೆ ದೇವರು ಅವರೊಡನೆ ಇದ್ದುದರಿಂದ ಅವರೇನನ್ನ ಮಾಡಿದ್ರು? ಒಳಿತನ್ನ ಮಾಡಿದ್ರು. ಅದೇ ದೇವರಿಗೆ ಎಲ್ಲಿದ್ದಾರೆ? ನಮ್ಮೊಂದಿಗಿದ್ದಾರೆ. ನಾವೇನನ್ನ ಮಾಡ್ಬೇಕಂತೆ? ಇಸ್ ಡಿಮ್ಯಾಂಡ್ ಏನನ್ನೋದಾದ್ರೆ ದೈವ ವಾಗ್ದಾನ ತಿಳಿಸದೆ, ಪವಿತ್ರ ಆತ್ಮರಿಂದ ಪ್ರಭು ಯೇಸು ತುಂಬಲ್ಪಟ್ಟು ದೇವರು ಅವರೊಂದಿಗಿದ್ದುದರಿಂದ ಅವರು ಎಲ್ಲೆಡೆಗಳಲ್ಲೂ ಸಂಚರಿಸಿ, ದೈವ ವಾಗ್ದಾನ ತಿಳಿಸದ ಪ್ರಿಯ ನಾವು ಪ್ರತಿಯೊಬ್ಬರೂ ಕೂಡ ನಾವು ನೋಡುವಾಗ ದೇವರು ಅವರೊಡನೆ ಇದ್ದುದರಿಂದ ಅವರು ಒಳಿತನ್ನ ಮಾಡಿದ್ರು. ಅದರರ್ಥ ದೇವರು ನನ್ನೊಂದಿಗಿದ್ದಾರೆ ಎನ್ನುವಂಥದ್ದು ಏನನ್ನು ತೋರ್ಪಡಿಸ್ತದನ್ನೋದಾದರೆ, ಡೂ ಗುಡ್ ಬೆಸ್ಟ್. ನಾನು ಯಾವಾಗ ಇನ್ನೊಬ್ಬರಿಗೆ ಒಳಿತನ್ನ ಮಾಡ್ತೇನೋ ಅದು ತೋರ್ಪಡಿಸದ ಪ್ರಿಯರೇ ನನ್ನೊಂದಿಗೆ ದೇವರಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಅಬ್ರಹಾಮನ ಮಗ ಇಸಾಕ, ಇಸಾಕನ ಮಗ ಯಾಕೋಬನ ಮಗ ಯೋಸೇಫ. ಯಾರು? ಯಾಕೆ ಬರೀ ಅಬ್ರಹಾಮನ ಮಗ ಅಂದರೆ ಇಸಾಕನ ಹೇಳ್ತೇವೆ, ಇಸ್ಮಾಯಿಲನ್ನು ಹೇಳೋದಿಲ್ಲ? ಹೌದಾ? ಯಾಕೋಬನ ಮಗನನ್ನ ಇಸಾಕನ ಮಕ್ಕಳು ಯಾರೆಂಬುದಾಗಿ ಹೇಳುವಾಗ ಏಸಾವ ಮತ್ತು ಯಾಕೋಬ ಹೇಳೋದಿಲ್ಲ. ನಾವು ಯಾಕೋಬನನ್ನು ಹೇಳ್ತೇವೆ. ಯಾಕೋಬನ ಮಕ್ಕಳಲ್ಲಿ ನಾವು ನೋಡುವಾಗ ಜೋಸೇಫನನ್ನು ಹೇಳ್ತೇವೆ. ಹೌದಾ? ಯಾಕೆ? ದೇವರು ವಿಶೇಷವಾದ ರೀತಿಯಲ್ಲಿ ಅವರ ಜೀವಿತದಲ್ಲಿ ಕಾರ್ಯಗಳನ್ನು ನೆರವೇರಿಸಿದ್ದನ್ನು ನಾವು ನೋಡ್ತೇವೆ. ಹೌದಾ? ವಿಶೇಷವಾಗಿ ನಾವು ನೋಡುವಾಗ ಪ್ರಿಯರೇ ಜೋಸೇಫನ ಜೀವಿತವನ್ನು ನಾವು ನೋಡುವಾಗ ದೈವ ವಾಕ್ಯದಲ್ಲಿ ಆತನ ಅಣ್ಣ ತಮ್ಮಂದಿರು ಆತನನ್ನು ಒಡೆದು ಬಡಿದು ಅವನನ್ನು ಎಲ್ಲಿಗೆ ಹಾಕಿದ್ರು? ನಿಮ್ಗೆ ಯಾರು ಹೊಡೆದ್ರ? ಓಕೆ ಪಾಡ್, ಅಟ್ಲೀಸ್ಟ್ ನಿಮ್ಮ ನೀರಿರೋ ಬಾವಿಗಾದ್ರೂ ಹಾಕಿದಾರ? ಇಲ್ಲ. ಹೊಡೆದಿದಾರ? ಹೋಗ್ಲಿ, ಇದ್ರಿ ಇನ್ನೊಂಚೂರು ಹೇಳೋಣ ಆಮೇಲೆ. ಓಕೆ ಆಯ್ತಾ? ಓಕೆ, ಅಣ್ಣ ತಮ್ಮದಿರು ಆತನಿಗೆ ಏನು ಮಾಡಿದ್ದಾರೆ? ಹೊಡೆದ್ರು ಬಡಿದ್ರು. ಹೌದಾ? ನಿಮ್ಮನ್ನ ಯಾರಾದರೂ ಸೇಲ್ ಮಾಡಿದಾರ? ಇಲ್ಲ. ನಿಮ್ಮ ಆಸ್ತಿ ಸೇಲ್ ಮಾಡಿರ್ಬೋದು, ನಿಮ್ಮ ಅಪ್ಪ ಅಮ್ಮಂದು. ಹೌದಲ್ಲ? ನಿಮಗೆ ಹೇಳಿದೆ, ನಮ್ಮನ್ನೇ ಯಾರಾದರೂ ಸೇಲ್ ಮಾಡಿದಾರಾ? ಇಲ್ಲ. ಅವನನ್ನು ಅಣ್ಣ ತಮ್ಮದಿರು ಏನು ಮಾಡಿದ್ರು? ಎಷ್ಟಕ್ಕೆ? 30 ಬೆಳ್ಳಿ ನಾಣ್ಯಕ್ಕೆ. ಆ 30 ಬೆಳ್ಳಿ ನಾಣ್ಯ ಏನು ಮಾಡಿದ್ರು? ತಗೊಂಡೋಗಿ ಅಪ್ಪನಿಗೆ ಕೊಟ್ಟರು. ಹೌದಾ? ಇಲ್ಲ, ಹಣವನ್ನೇನು ಮಾಡಿದ್ರು? ಅವರು ಉಪಯೋಗಿಸ್ಕೊಂಡ್ರು. ಓಕೆ, ಈಗ ನೋಡೋಣ ಪ್ರಿಯರೇ, ತನ್ನನ್ನು ಮಾರಿದಂಥ ಅಣ್ಣಂದಿರು ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ಅದೇ ಜೋಸೇಫನು ಯಾವಾಗ ದೈವ ವಾಕ್ಯದಲ್ಲಿ ತಿಳಿಸ್ತೇವೆ ಈಜಿಪ್ಟಿಗೆ ಹೋದನು, ಆ ಈಜಿಪ್ಟಿನಲ್ಲಿ ಆತನೇನಾದ? ಗುಲಾಮಗಿರಿಗೆ ಸೇರಿದ. ಎಲ್ಲಿಗೆ? ಗುಲಾಮಗಿರಿಗೆ. ಏನು ಗುಲಾಮಗಿರಿ ಅಂದರೆ? ಆಲ್ರೆಡಿ ಇವನನ್ನ ಜೀತ ಪದ್ಧತಿಯಲ್ಲಿದ್ದಾನೆ. ಜೀತ ಪದ್ಧತಿಯಲ್ಲಿದ್ದರೆ ಅವನಿಗೆ ಸಂಬಳ ಕೊಡೋದಿಲ್ಲ. ಹೌದಾ? ಇವನನ್ನು ಎಷ್ಟು ಬೆಳ್ಳಿ ನಾಣ್ಯಗಳಿಗೆ ತೆಗೆದುಕೊಂಡಿದ್ದಾನೆ ಯಜಮಾನ? 30 ಬೆಳ್ಳಿ ನಾಣ್ಯಕ್ಕೆ ತೆಗೆದುಕೊಂಡಿದ್ದಾನೆ. ಆ 30 ಬೆಳ್ಳಿ ನಾಣ್ಯ ಹೋಗ್ಲಿ ಇವನ ಹತ್ರ ಇದೆಯಾ? ಇಲ್ಲ. ಅಂದರೆ ಜೋಸೆಫನ ಜೀವನ ಹೇಗೆ ಸ್ಟಾರ್ಟ್ ಆಗಿದೆ? 0 -30 ಬೆಳ್ಳಿ ನಾಣ್ಯಗಳು, 30 ಬೆಳ್ಳಿ ನಾಣ್ಯಗಳು. ಅದರ ಅರ್ಥ ಏನು? ಆಲ್ರೆಡಿ ಇವನನ್ನ 30 ಬೆಳ್ಳಿ ನಾಣ್ಯಗಳಿಗೆ ಮಾರಿಬಿಟ್ಟಿದ್ದಾರೆ. ಇವನ ಬಳಿ 1 ರೂಪಾಯಿಯೂ ಕೂಡ ಇಲ್ಲ. 30 ಬೆಳ್ಳಿ ನಾಣ್ಯಗಳಿಗೆ ಇವನು ಮಾರಿದ್ದಾರೆ ಅಂದರೆ ಇವನ ಬ್ಯಾಲೆನ್ಸ್ 0. ಈಗ ಹೇಗೆ ಅವನು ಜೀವಿತವನ್ನು ಪ್ರಾರಂಭಿಸಿದ? 0 ಇಂದ ಹೇಗೆ ಹೀರೋ ಆದ? ದೈವ ವಾಗ್ದಾನ ತಿಳಿಸಿದ ಪ್ರಿಯರೇ, ಜೋಸೇಫನು ದೈವ ವಾಕ್ಯದಲ್ಲಿ ತಿಳಿಸುವಾಗ ಈಜಿಪ್ಟಿನ 44ನ ಮನೆಯಲ್ಲಿ ಗುಲಾಮನಾದ. ಆದರೆ ದೇವರು ಅವನೊಂದಿಗೆ ಇದ್ದುದರಿಂದ ಅವನು ಮಾಡುವ ಪ್ರತಿಯೊಂದು ಕಾರ್ಯಗಳನ್ನು ಸಫಲಗೊಳಿಸುವುದು. ದ 2 ಥಿಂಗ್ಸ್, 2 ಕಾರ್ಯಗಳು ಜೀವಿತದಲ್ಲಿ ನೆರವೇರ್ತದೆ. ಏನನ್ನೋದಾದರೆ, ದೇವರು ನನ್ನೊಳಗೆ ನೆಲೆಸಿರುವಾಗ ಪ್ರಿಯರೇ ನಾನು ಮಾಡುವ ಪ್ರತಿಯೊಂದು ಕಾರ್ಯಗಳು ಫಲದಾಯಕವಾಗ್ತದೆ. ಅಷ್ಟು ಮಾತ್ರವಲ್ಲ, ನಾನು ಪ್ರತಿಯೊಬ್ಬರಿಗೂ ಒಳಿತನ್ನೇ ಮಾಡುವವನಾಗಿರ್ತೇನೆ. ದೈವ ವಾಕ್ಯದ ಅದಕ್ಕೆ ನೋಡ್ತೇವೆ, ಜೋಸೇಫನು ಆತನ ಸಂಗಡ ಇದ್ದುದರಿಂದ ದೇವರು ಅವನನ್ನು ಏಳಿಗೆ ಮಾಡಲ್ಪಟ್ಟರು. ಏನು ಏಳಿಗೆ ಅಂದರೆ? ಎತ್ತಲ್ಪಟ್ಟರು. ಮೇಲೆ ಯಾವುದರಲ್ಲಿ? ಎಲ್ಲ ವಿಷಯದಲ್ಲೂ ಕೂಡ ಆತನನ್ನ ಮೇಲೆ ಎತ್ತಲ್ಪಟ್ಟರು. ದೇವರ ಕರಗಳು ಪ್ರಿಯರೇ ಮೇಲೆ ಎತ್ತುವಂಥದ್ದು ಹೊರತು ಯಾವುದೇ ಕಾರಣಕ್ಕೂ ಕೆಳಗಡೆ ತಳ್ಳುವಾತನು ಅಲ್ಲವೇ ಅಲ್ಲ. ದೇವರು ಮೇಲೆತ್ತುವಾತನು ಹೊರತು ಎಂದಿಗೂ ಕೂಡ ಕೆಳಗೆ ತಳ್ಳುವಾತನು ಅಲ್ಲ.
ಯಾಕೆ ಮುಂದುವರೆಸಿ ನಾವು ನೋಡ್ತೇವೆ, ಅದೇ ಜೋಸೆಫನಿಗೆ ಪ್ರಿಯರೇ 44 ಹೆಂಡತಿ ವ್ಯಭಿಚಾರದ ಆರೋಪವನ್ನು ಹೊರಿಸಿ ಯಾವಾಗ ಸೆರೆಮನೆಗೆ ಹಾಕಿಸಲ್ಪಟ್ಲೋ, ಸೆರೆಮನೆಗೆ ಹಾಕಪಟ್ಟಾಗಲೂ ಕೂಡ ದೈವ ವಾಗ್ದಾನ ತಿಳಿಸದೆ ಸೆರೆಮನೆಯಲ್ಲಿ ಜೋಸೆಫನಿರುವಾಗಲೂ ದೇವರು ಆತನೊಂದಿಗೆ ಇದ್ದರು. ದೆನ್ ಸೆರೆಮನೆಯಿಂದ ಎಲ್ಲಿಗೋದ ಆತನು? ಅರಮನೆಗೋದ. ಎಲ್ಲಿಗೋದ? ಸೆರೆಮನೆಯಿಂದ ಅರಮನೆಗೋದ. ಅರಮನೆಯಲ್ಲಿ ರಾಜನು ಅವನನ್ನು 2ನೇ ಅರಸ ಎಂಬುದಾಗಿ ಘೋಷಣೆಯನ್ನು ಮಾಡಿದ್ರು. ಅದರರ್ಥ, ನನ್ನ ನಂತರದಲ್ಲಿ ಇನ್ನು ಉಳಿದವರೆಲ್ಲರೂ ನನ್ನ ಅನ್ನಪಾನದ ವಿಷಯವನ್ನು ಬಿಟ್ಟು ಇಡೀ ಈಜಿಪ್ಟಿನ ಮೇಲೆ ಜೋಸೆಫನಿಗೆ ಅವನು ಅಧಿಕಾರವನ್ನು ಕೊಟ್ಟ. ಈಗ ಒಂದು ಕ್ಷಣ ಯೋಚಿಸೋಣ ಪ್ರಿಯರೇ, ಈಗ ಈಜಿಪ್ಟಿಗೆ ಜೋಸೆಫನ್ ಏನಾಗಿದ್ದಾನೆ? ರಾಜ, 2ನೇ ಅರಸನಾಗಿದ್ದಾನೆ. ಹೌದಾ? 44 ಎಲ್ಲಿದ್ದಾನೆ? ಅಲ್ಲೇ ಇದ್ದಾನೆ. ಹೌದಾ? 44 ಹೆಂಡತಿ ಎಲ್ಲಿದ್ದಾಳೆ? ಅದೇ ಈಜಿಪ್ಟಿನಲ್ಲಿದ್ದ. ಹೌದಾ? ಯಾರು ಇವರಿಬ್ಬರು? ಆರೋಪವನ್ನು ಹೊರಿಸಿ ಸೆರೆಮನೆಗೆ ಹಾಕಿಸಿದವು. ಇವನು ಯಾವಾಗ ಅರಸನಾದನು, ಫಸ್ಟ್ ಏನು ಕೆಲಸ ಮಾಡ್ದ? 44 ಹೆಂಡತಿಯನ್ನು ಕರೆದು ಸೆರೆಮನೆಗೆ ತಳ್ಳಿಸಿದ. ಹೌದಾ? ನಾವಾಗಿದ್ರೆ ಮಾಡ್ತಿದ್ವಿ, ಅದು ಅವನು ಮಾಡಲಿಲ್ಲ. ನಾವೇನಾದರೂ ಆಗಿದ್ದಿದ್ರೆ ಪಟಾಕಿ ಎಲ್ಲಿ ಹೊಡಿತೀವಿ ಜೋರಾಗಿ ಗೆದ್ದಾಗ? ಸೋತಿರೋರ ಎದುರುಗಡೆ ಸರ್ಕಲಲ್ಲೂ ಹೊಡೆಯಲ್ಲ. ನಮ್ಗೆ ಯಾರು ಆಪೋಸಿಟ್ ಪಾರ್ಟಿ ಇರ್ತಾರೋ ಅವ್ರ ಮನೆ ಮುಂದೆ ಸರ್ಕಲಲ್ಲಿ ಹೊಡೆಯೋಕ್ಕಿಂತ 1 ಸರ ಜಾಸ್ತಿ ಹೊಡಿತೀವಿ. ಯಾಕೆ? ಉರಿಸ್ಬೇಕು ಅಂತ. ಹೌದಲ್ಲೋ? ಹೌದು. ಬಟ್ ಆದರೆ ಜೋಸೆಫನ್ ಏನು ಮಾಡ್ದಾಗಾರೆ? 44 ಹೆಂಡತಿಗೂ ಏನಾದರೂ ಕೆಟ್ಟದ್ದನ್ನು ಮಾಡಿದ್ನ? ನೋ. ಯಾಕೆ ಕೆಟ್ಟದ್ದನ್ನು ಮಾಡಲಿಲ್ಲ? ಯಾಕೆ? ದೇವರು ಆತನ ಸಂಗಡ ಇದ್ದುದರಿಂದ. ದೆನ್ ಅದೇ ಜೋಸೆಫನ ಮುಂದೆ ನಾವು ನೋಡ್ತೇವೆ ದೈವ ವಾಕ್ಯದಲ್ಲಿ, ಅಣ್ಣ ತಮ್ಮಂದಿರು ಬಂದರು. ಏನಕ್ಕೆ ಬಂದರು ಅಣ್ಣ ತಮ್ಮಂದಿರು? ಆಹಾರವನ್ನು ಕೇಳಿಕೊಂಡು. ಈಗ ಲೀಡ್ರ್ ಯಜಮಾನ, ರಾಜ ಯಾರು? ಜೋಸೆಫನ್. ಅಣ್ಣ ತಮ್ಮಂದಿರು ಈಗ ಕೈಯನ್ನು ಒಡ್ಡುಕೊಂಡು ಬಂದಿದ್ದಾರೆ ಆಹಾರಕ್ಕಾಗಿ. ಹೌದಾ? ಏನು ಮಾಡಿದ ಜೋಸೆಫನು? ಅವರು ಬರ್ತಿದ್ದಂಗೆ ಎದ್ದು ಓಡೋಗಿ ಎಗ್ರಿಸಿ ದೈವ ವಾಗ್ದಾನ ತಿಳಿಸದ ಪ್ರಿಯರೇ, ಅವನು ತನ್ನ ಅಣ್ಣಂದಿರನ್ನು ನೋಡಿ ದುಃಖ ತಡೆಯಲಿಕ್ಕಾಗದೆ ಆತನು ಎಲ್ಲರನ್ನ ಹೊರಗೆ ಕಳುಹಿಸಿ ಆತನು ಒಳಗಡೆ ಗೊಳೋ ಎಂಬುದಾಗಿ ಕಣ್ಣೀರಿಟ್ಟ. ಯಾರಿಗಾಗಿ? ತನ್ನನ್ನು ಮಾರಿದ ಅಣ್ಣಂದಿರಿಗಾಗಿ ಇಡ್ತೀವಿ ನಾವು. ಹಬ್ಬಗಳು ಬಂದರೆ ಇಡ್ತೀವಿ ನಾವು ಕಣ್ಣೀರು. ಹೌದಲ್ಲ? ಕರೆದ್ನ ಇರೋನೊಬ್ಬ ನೋಡು, ಇರೋಳೊಬ್ಬಳನ್ನು ಬಿಟ್ಬಿಟ್ಟವನೇ, ಕರೆದ್ನ ನೋಡು, ಎಲ್ಲ ಹೋಗಿ ಸೀರೆ ಉಟ್ಕೊ ಬರ್ತವ್ರೆ ಇವು. ಅದು ಇದ್ದಿದ್ದೆ ಅಲ್ಲ. ಬಟ್ ಹೇಳೋದು ಜೋಸೆಫನ್ ನಾವು ನೋಡುವಾಗ ಪ್ರಿಯರೇ, ಒಳಿತನ್ನು ಮಾಡಿದವರಲ್ಲ, ಕೆಡುಕನ್ನು ಮಾಡಿದವರು. ಎಂತಹ ಕೆಡುಕನ್ನ! ಈವನ್ ತನ್ನ ತಂದೆಗೆ ಸತ್ತು ಹೋದನೆಂಬ ಸಾವಿನ ಸುದ್ದಿಯನ್ನು ಕಳುಹಿಸಿ ತನ್ನನ್ನು ಸಂಪೂರ್ಣವಾಗಿ ಈಜಿಪ್ಟಿನವರಿಗೆ ಮಾರಿದಂತಹ ತನ್ನ ಸ್ವಂತ ಅಣ್ಣ ತಮ್ಮಂದಿರು ಕಣ್ಣ ಮುಂದೆ ಬರುವಾಗ ಪ್ರಿಯರೇ, ಆತನ ಕಣ್ಣು ಕೆಂಪಾಗಲಿಲ್ಲ, ಬದಲಾಗಿ ಕಣ್ಣು ಕಣ್ಣೀರಿನಿಂದ ತುಂಬಲ್ಪಡ್ತು. ಎತ್ತಕ್ಕಾಗಿ? ಕಾರಣ ತನ್ನ ಸಹೋದರ ಮೇಲಿನ ಪ್ರೀತಿ. ಯಾಕೆ ತನ್ನ ಸಹೋದರ ಮೇಲೆ ಅಷ್ಟೊಂದು ಪ್ರೀತಿ? ಕಾರಣ ದೇವರು ಆತನೊಂದಿಗಿದ್ದುದರಿಂದ ಪ್ರಿಯರೇ, ಆತನಿಂದ ಒಳಿತೆ ಮಾತ್ರ ನೆರವೇರಬೇಕು ಹೊರತು ಕೆಡುಕನ್ನು ಎಂದಿಗೂ ಕೂಡ ಆತನು ಮಾಡಬಾರದೆಂಬುದಾಗಿ. ಹಾಗಾಗಿ ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ಧ್ಯಾನಿಸುವಾಗ, ಈವನ್ ಅದಕ್ಕೆ ನಾವು ಪ್ರತಿಯೊಬ್ಬರೂ ಕೂಡ ನಾವು ನೋಡ್ತೇವೆ ಪ್ರಿಯರೇ, ದ ಮೋಸ್ಟ್ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿದಿರು ಎಲ್ಲರೂ ಕೂಡ ಸಪ್ರೇಷನ್ ಆಗುವಂಥದ್ದು ಯಾವ ವಿಷಯಕ್ಕಾಗಿ? ಒಂದು ಒಳ್ಳೆಯ ವಿಷಯಕ್ಕಾಗಂತೂ ಅಲ್ಲವೇ ಅಲ್ಲ. ಓನ್ಲಿ ಒನ್, ಏನಂದರೆ ಆಸ್ತಿ. ಮಡಗಿದ ತಂದೆ ತಾಯಿಗೆ ಫಸ್ಟ್ ಬರೋದೇನಂದ್ರೆ, ಯಾಕಾದರೂ ಮಡಗಿದ್ನು ನನ್ನ ಮಕ್ಕಳಿಗೆ. ಬಟ್ ದೇವರ ವಾಗ್ದಾನ ತಿಳಿಸದ ಪ್ರಿಯರೇ, ದೇವರು ನನ್ನೊಂದಿಗಿದ್ದಾರೆ ಎನ್ನುವ ಪರಿಜ್ಞಾನದೊಂದಿಗೆ ನಾನು ಜೀವಿಸುವಾಗ ದೈವ ವಾಗ್ದಾನ ತಿಳಿಸದೆ ಜೋಸೆಫನು ಯಾವುದೇ ಕಾರಣಕ್ಕೂ ಯಾಕೋಬನ ಆಸ್ತಿಯನ್ನು ತೆಗೆದುಕೊಳ್ಳಿಲ್ಲ. ಯಾಕೋಬನಿಗೂ ಯಾಕೋಬನ ಮಕ್ಕಳಿಗೂ ತನ್ನ ಸಹೋದರರಿಗೂ ಆತನು ತನ್ನ ಆಸ್ತಿಯನ್ನು ಹಂಚದ.
ಯಾಕೆ ದೈವ ವಾಗ್ದಾನ ಸ್ಪಷ್ಟವಾಗಿ ತಿಳಿಸದೆ, ನೀವು ಲೋಕದವರಂತಲ್ಲ, ಲೋಕದ ಇತರ ಸೃಷ್ಟಿಗಳಂತಲ್ಲ, ನೀವು ಪ್ರತಿಯೊಬ್ಬರು ದೇವರಿಂದ ನೀವು ಸೃಷ್ಟಿಯಾದಂಥವರು, ದೇವರ ಸ್ವರೂಪದಲ್ಲಿ ಉಂಟಾದಂಥವರು, ದೇವರಿಂದ ಆಯ್ಕೆಯಾದವರು ಮತ್ತು ದೇವರಿಗೆ ಪ್ರಿಯರಾದವರು ಮತ್ತು ದೇವರ ಸ್ವಂತ ಜನರು ನೀವಾದುದರಿಂದ ನಿಮ್ಮಿಂದ ಒಳಿತಿನ ಕಾರ್ಯಗಳು ನೆರವೇರಬೇಕು ಹೊರತು ಕೆಡುಕನ್ನು ಎಂದಿಗೂ ಕೂಡ ದೇವರು ಬಯಸುವಾತನಲ್ಲ. ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ನೋಡುವಾಗ ಪ್ರಭು ಯೇಸುವನ್ನು ಆಕರ್ಷಿಸಿದ್ದು ಒಂದೇ ಒಂದು ವಿಷಯ. ಓಕೆ, ಇಲ್ಲಿ ಎಷ್ಟು ಜನ ಕರೆದವ್ರ ಮನೆಗೆ ಹೋಗ್ತೀರಾ, ಕರೀದೇ ಇದ್ರೂ ಮನೆಗೆ ಹೋಗ್ತೀರಾ? ಕರೆದವ್ರ ಮನೆಗೆ ಹೋಗೋದು ಕಷ್ಟ, ಇನ್ನು ಕರೀದೇದವ್ರ ಮನೆಗೆ ಲೋಕದೊಂದು ಗಾದೆ ಬೇರೆ ಇದೆ, ಯಾವುದಲ್ಲ? ಕರೀದೇದವ್ರ ಮನೆಗೆ ಹೋದರೆ ಆಹಾ, ಎಷ್ಟು ಚೆನ್ನಾಗಿ ಹೇಳ್ತೀರಾ ನೋಡಿ. ಬಟ್ ಯೇಸು ಸ್ವಾಮಿ ಒಂದು ಮನೆಗೆ ಹೋಗ್ತಾರೆ, ಒಂದು ಮನೆಗೆಲ್ಲ, ಎರಡು ಮನೆಗೆ. ಬೈಬಲಲ್ಲಿ ನೀವು ಧ್ಯಾನಿಸುವಾಗ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಎರಡು ಮನೆಗಳಿಗೆ ಹೋಗ್ತಾರೆ. ಯಾವುದು ಕರೀದೇ ಇರುವಂಥ ಎರಡು ಮನೆಗಳಿಗೆ ಅವರೇ ಹೋಗ್ಲಿಕ್ಕೆ ಇಚ್ಛಿಸ್ತಾರೆ. ಒಂದು ಶತಾಧಿಪತಿ, ಇನ್ನೊಂದು ಜಕ್ಕಾಯನ ಮನೆ. ಹೌದಾ? ಜಕ್ಕಾಯ ಯೇಸುವನ್ನು ಕೂಗಿದ ಮನೆಗೆ ಇಲ್ಲ. ಯೇಸು ಸ್ವಾಮಿ ಹೇಳಿದ್ರು, ಜಕ್ಕಾಯನ ಒಡನೆ ಇಳಿದು ಬಾ, ನಾನು ನಿನ್ನ ಮನೆಯಲ್ಲಿ. ವಾಹ್, ಎಲ್ಲೂ ತಂಗದ ಯೇಸು ಸ್ವಾಮಿ ಎಲ್ಲಿ ಮಲ್ಕೊಳ್ಳೋಕೆ ಹೇಳಿದ್ರು? ಯಾಕೆ? ಜಕ್ಕಾಯನ ಹತ್ರ ಹಣ ಇದೆ. ಹೌದಾ? ಓಕೆ, ಯಾರ ಮನೆಗಾದ್ರೂ ಯೇಸು ಸ್ವಾಮಿ ಬರ್ತೀನಿ ಅಂತ ಹೇಳಿದ್ರ? ಕರೆದವ್ರ ಮನೆಗೆ ಹೋದ್ರು, ಕರೀದೇ ಇದ್ದವ್ರ ಮನೆಗೆ ಹೋಗಿದ್ರು. ಯಾರಿಗೆ? ಶತಾಧಿಪತಿಗೆ ಹೇಳಿದ್ರು. ಶತಾಧಿಪತಿ ಕೇಳುವಾಗ, ನಡಿ, ನಾನೇ ನಿನ್ನ ಮನೆಗೆ ಬಂದು ನಿನ್ನ ಸೇವಕನನ್ನ ಗುಣಪಡಿಸ್ತೇನೆ. ಯಾಕೆ ಸ್ವಾಮಿ ಅವನ ಮನೆಗೆ ಕರೀದೇ ಇದ್ರು ಹೋದ್ರು? ಹಂಗಾರೆ ಕುಳ್ಳ ಮರದ ಮೇಲೆ ಕತ್ಬಿಟ್ರೆ ಯೇಸು ಸ್ವಾಮಿ ಬಂದ್ಬಿಡ್ತಾರೆ ಅಂತ. ಅದಕ್ಕೆ ಹೋದ್ರು ಯೇಸು ಸ್ವಾಮಿ. ಒಂದಕ್ಕೆ ಎರಡು ತಗೊಂಡಿದ್ರು, ನೀನು ಒಂದಕ್ಕೊಂದು ಕಕ್ಕು ಅಂತ ಹೋದ್ರು. ಹಂಗಾರೆ ಕುಳ್ಳ ಆ ಮರದ ಮೇಲೆ ಹತ್ಬಿಟ್ರೆ ಯೇಸು ಸ್ವಾಮಿ ಮನೆಗೆ ಬರ್ತಾರೆ. ಇಲ್ಲಿ ಯಾರು ಇಲ್ಲ, ಇದ್ದಿದ್ರೆ ಅಪ್ಲೈ ಮಾಡಿದರೆ ಕಷ್ಟ ಆಗೋದು. ಯಾಕಾಗಾದ್ರೆ ಯಾಕೆ ಯೇಸು ಸ್ವಾಮಿ ಶತಾಧಿಪತಿ ಮನೆಗೆ ಬರ್ತೀನಿ ಅಂತ ಹೇಳಿದ್ರು? ಯಾಕೆ ಸುಂಕ ವಸೂಲಿಗಾರನ ಮನೆಗೆ ಹೋದ್ರು? ದೈವ ವಾಗ್ದಾನ ತಿಳಿಸಿದ ಪ್ರಿಯರೇ, ದೇವರನ್ನು ಆಕರ್ಷಿಸುವಂಥದ್ದು ಎರಡೇ ವಿಷಯ. ಒಂದು ಪಶ್ಚಾತ್ತಾಪ, ಇನ್ನೊಂದು ಪ್ರೀತಿ. ಜಕ್ಕಾಯನ ಮನೆಗೆ ಯಾಕೆ ಪ್ರಭು ಯೇಸು ಕ್ರಿಸ್ತರು ಹೋದ್ರು ಅನ್ನೋದಾದರೆ ಕಾರಣ ಅವನ ಹೃದಯ ಪರಿತಪಿತಗೊಂಡಿತ್ತು. ಅದರರ್ಥ ಏನು? ಪಶ್ಚಾತ್ತಾಪದೊಂದಿಗಿದ್ದ. ಹೇಗೆ? ಇಷ್ಟು ವರ್ಷಗಳ ಕಾಲ ಪ್ರಿಯರೇ, ಒಂದಕ್ಕೆ ಎರಡರಷ್ಟು ಮೂರರಷ್ಟು ಸುಂಕ ವಸೂಲಿಯನ್ನು ಮಾಡ್ತದೆ. ಯಾಕೆಂದರೆ ಅಕಾರ್ಡಿಂಗ್ ಟು ಯಹೂದ್ಯರ ನಿಯಮದ ಪ್ರಕಾರ ನೋಡುವಾಗ ಸುಂಕ ವಸೂಲಿಗಾರರು ಪಾಪಿಷ್ಠರು. ಯಾಕೆ ಪಾಪಿಷ್ಠರು ಅಂದರೆ ಅವರು ಜನರಿಂದ ಹೆಚ್ಚು ಪಟ್ಟು ತೆರಿಗೆಯನ್ನು ಕಸಿದುಕೊಳ್ತಿದ್ರು. ಹಾಗಾಗಿ ಸುಂಕ ವಸೂಲಿಗಾರರನ್ನ ಯಹೂದ್ಯರು ಪಾಪಿಷ್ಠರು ಎಂಬುದಾಗಿ ಕರೀತಾ ಇದ್ರು. ಜಕ್ಕಾಯನ ದೈವ ವಾಗ್ದಾನದಲ್ಲಿ ತಿಳಿಸಿದ ಪ್ರಿಯರೇ, ಆತನು ತುಂಬ ಹಣವುಳ್ಳಂತಹ ವ್ಯಕ್ತಿ. ಪ್ರಭು ಯೇಸು ಕ್ರಿಸ್ತರು ಆತನ ಮನೆಗೆ ಹೋದದ್ದು ಹಣ ಇದೆ ಎಂಬುದಾಗಲ್ಲ, ಬದಲಾಗಿ ಆತನ ಪಶ್ಚಾತ್ತಾಪದ ಹೃದಯ. ಪ್ರಭುವನ್ನು ನೋಡಬೇಕೆನ್ನುವ ತವಕ, ಪ್ರಭುವನ್ನು ಕಾಣಬೇಕೆನ್ನುವ ತವಕ. ಅದಕ್ಕಾಗಿ ದೈವ ವಾಕ್ಯದಲ್ಲಿ ಧ್ಯಾನಿಸುವಂಥದ್ದು. ಪ್ರಭು ಯೇಸು ಬರುವ ಮಾರ್ಗದಲ್ಲಿ ಆತನೇನು ಮಾಡ್ದ? ಪ್ರಭು ಯೇಸುವನ್ನು ನೋಡ್ದ. ಅದರ ಅರ್ಥ ಕುಬ್ಜನಾದದ್ದರಿಂದ ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ. ಬಟ್ ಈಗ ಏನು ಮಾಡ್ದ? ಪ್ರಭು ಯೇಸು ಬರುವ ಮಾರ್ಗದಲ್ಲಿ ಮುಂಚಿತವಾಗಿ ಓಡಿ ಹೋಗಿ ಮರವನ್ನು ಹತ್ತದ. ಅವ್ರ ಜೊತೆಗೆ ಹೋಗಿದ್ರೆ ಮರ ಹತ್ತೋಕ್ಕಾಗ್ತಿತ್ತ? ಮುಂಚಿತವಾಗಿ ಹೋದ್ನ? ಹೋಗ್ಲಿಲ್ವೋ? ಎಷ್ಟು ಮುಂಚಿತವಾಗಿ ಹೋದ? ಅವರಷ್ಟು ಬರೋ ಅಷ್ಟರಲ್ಲಿ ಅವನು ಅಲ್ಲಿಗೆ ಹೋಗಿ ಮರವನ್ನು ಹತ್ತದ. ಅದೇ ರೀತಿ ನಾವು ಮೈಸೂರಿಂದ ಬರೋ ಅಷ್ಟರಲ್ಲಿ ಅರ್ಥ ಆಗಲಿಲ್ಲ? ಸರ್ ಇದೆಲ್ಲ ಹಂಗೆ ನಾನು ಪ್ರೀಚಿಂಗೇ ಮಾಡೋದು ಬೇಡ, ಹಿಂಗೆ ಮಾಡಿದ್ರೆ ಆಗತ್ತೆ ಇನ್ಮೇಲೆ. ಯಾಕೆಂದರೆ ಬಾಯಿ ಬಿಟ್ಟು ಹೇಳ್ದದಕ್ಕಿಂತ ಇದು ಬೇಗ ಅರ್ಥ ಆಯಿತು ಅಂದರೆ ಇನ್ಮೇಲಿಂದ ಸುವಾರ್ತನೆ ಹಿಂಗೇ ಸಾರಿದ್ರೆ ಒಳ್ಳೇದು ಅನಿಸುತ್ತೆ. ಜಕ್ಕಾಯನು ಬೇಗ ಬಂದ ಅಥವಾ ಮುಂಚಿತವಾಗಿ ಓಡಿ ಬಂದ ಇಲ್ವೋ?
ಅದರರ್ಥ ಪ್ರಿಯರೇ, ಪ್ರಭುವನ್ನು ಕಾಣುವ ತವಕ ಆತನನ್ನು ಬೇಗ ಓಡು ಬರೆಸ್ತು. ಅದರರ್ಥ ನೀವು ಬೇಗ ಓಡು ಬಂದು ನೀವು ಮಾಡಿ ಎಂಬುದಾಗಿ ಹೇಳಬೇಕು, ಬಟ್ ಹೇಳ್ಬೋದು. ಅಂದರೆ ನಿಮಗೂ ಕೂಡ ಸಮಯದ ಅಭಾವ. ಆದರೆ ನಾನು ಒಂದು ದಿನ ಪ್ರಭುವಿಗಾಗಿ ಸಮಯವನ್ನು ಸರಿಪಡಿಸಿಕೊಳ್ಳಲೇಬೇಕು. ಇಟ್ ಇಸ್ ಯುವರ್ ಡಿಸಿಷನ್. ನಾನು ಅದರಿಂದ ಯಾವುದೇ ಕಾರಣಕ್ಕೂ ಮಧ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮಗೂ ನಿಮ್ಮ ಪ್ರಭುವಿಗೂ ಬಿಟ್ಟಂಥ ಅದು ವೈಯಕ್ತಿಕವಾದ ವಿಷಯ. ಯಾಕೆಂದರೆ ಜಕ್ಕಾಯನ ಪ್ರಿಯರೇ, ನಾವು ನೋಡುವಾಗ ಪ್ರಭು ಯೇಸು ಇಲ್ಲಿದ್ದಾರೆ, ಅವನು ನೋಡಲಿಕ್ಕೆ ಸಾಧ್ಯವಾಗದ ಮೇಲೆ ಅದೇ ರೋಡಿಗೆ ಅಲ್ಲಿ ಬರ್ತಾರೆ. ಅಂದರೆ ಇಲ್ಲಿಂದ ಅವನು ಅಲ್ಲಿವರೆಗೆ ನಡ್ಕೊಂಡು ಹೋಗಿಲ್ಲ, ಓಡೋಗಿದ್ದಾನೆ. ಯಾವುದ್ಯಾವುದು ಓಡಿದ್ದೀರಾ ನಮ್ಮ ಜೀವನದಲ್ಲಿ? ಯಾವುದು ಓಡಿದ್ದೀರಾ? ಬಸ್ಗೆ ಓಡಿದ್ದೀರಾ? ಹೌದಾ? ಸೈರನ್ ನೋಡಿದ್ರೆ ಆಲ್ದು ಇನ್ನೇನು ಮುಚ್ಚಿಬಿಡ್ತಿದ್ದಾರೆ ಅಂತಂದರೆ ಚರ್ಚ್ಗೆ ಯಾವ ಓಡ್ ಬಂದಿದ್ದೀರಾ? ಸ್ವಾಮಿಯವ್ರು ಬಂದ್ರ ಅಲ್ಲಿ ಕೇಳಿದ ಮೇಲೆ ಆಗ ಬಟ್ ಫಸ್ಟ್ ಎಲ್ಲಿಗೆ ಓಡು ಬರಬೇಕು ನಾನು? ಚರ್ಚ್ಗೆ ಯಾವಾಗ ಓಡು ಬರೋದು? ಇಲ್ಲಿ ಫಾದರ್ ಕಾಣ್ತಿದ್ದಾರೆ ಅಂತ ಅಲ್ಲಿಂದ ಓಡು ಬರೋದಲ್ಲ. ಓಕೆ, ಅಲ್ಲಿಂದ ನಿಧಾನಕ್ಕೆ ಬಂದು ಇಲ್ಲಿ ಎದುರುಗಡೆ ಕಾಣ್ತಿದ್ದಾರೆ ಅಂತ ಓಡು ಬರೋದಲ್ಲ. ಬದಲಾಗಿ ಅದಕ್ಕೆ ಹೇಳ್ತಿದ್ದೆ ಪ್ರಿಯ ದೈವ ವಾಕ್ಯದಲ್ಲಿ, ದ ಥರ್ಸ್ಟ್, ಆತ್ಮೀಕವಾದ ದಾಹ ನನ್ನನ್ನು ಕ್ರಿಸ್ತನಿಗಾಗಿ ಓಡಿಸ್ತದೆ. ಆತ್ಮೀಕವಾದ ದಾಹ, ಕ್ರಿಸ್ತನ ಪ್ರೀತಿ ಇರುವಾಗ ಜಕ್ಕಾಯನು ಓಡಿ ಏನು ಮಾಡ್ದ? ಮರವನ್ನು ಹತ್ತಿದ. ಅವನು ಹೇಳಿಲ್ಲ, ಇರುವ ಹಣದಲ್ಲಿ ಒಂದಷ್ಟು ದುಡ್ಡು ಕೊಟ್ಬಿಟ್ರೆ ಯಾವುದಾದ್ರು ಶಿಷ್ಯ ನನಗೆ ಹೇಳೋಣ ಒಂದಿಷ್ಟು ಹಣ ಕೊಡ್ತೀನಿ ಅಂತ ಹೇಳಿದ್ರೆ ಸ್ವಾಮಿ ನನ್ನ ಮನೆಗೆ ಬಂದು ಬ್ಲೆಸ್ಸಿಂಗ್ ಮಾಡಿಬಿಟ್ಟು ಹೋಗ್ತಾರೆ. ನೋ. ಆಕ್ಟ್ಸ್ ಚಾಪ್ಟರ್ ನೀವು ನೋಡುವಾಗ ದೈವ ವಾಗ್ದಾನ ತಿಳಿಸದ ಪ್ರಿಯರ, ಸ್ಪಷ್ಟವಾಗಿ ನಿನ್ನ ಹಣದಿಂದ ದೈವಿಕ ಸಾಮ್ರಾಜ್ಯದ ಏನನ್ನೂ ಕೂಡ ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನೀನು ಕೊಡುವಂಥ ಕಾಣಿಕೆಯು ಅದು ಪ್ರೀತಿ ಪೂರ್ವಕವಾಗಿರಬೇಕು ಹೊರತು ದೇವರ ಸಾಮ್ರಾಜ್ಯದ ಯಾವುದನ್ನು ಕೂಡ ಕೊಂಡಲಿಕ್ಕೆ ಸಾಧ್ಯವಿಲ್ಲ. ದೇರ್ ಈಸ್ ನೋ ಎಕ್ಸ್ಚೇಂಜ್ ಆಫರ್. ದೇವರ ಸಾಮ್ರಾಜ್ಯದಲ್ಲಿ ಎಕ್ಸ್ಚೇಂಜ್ ಆಫರ್ ಇಲ್ಲ. ಏನಂದರೆ, ನಾನು ಇನ್ನೊಬ್ಬರಿಗೆ ತಪ್ಪು ಪಾಪಗಳನ್ನು ಕೆಟ್ಟದ್ದನ್ನು ಮಾಡಿಬಿಟ್ಟು ನಾನು ದೇವರಿಗೆ ಮುಂದೆ ಬಂದು ಒಂದಿಷ್ಟು ಕಾಣಿಕೆಯನ್ನು ಕೊಟ್ಬಿಟ್ರೆ ದೇವರು ಕೊಟ್ಟ, ಆಯಿತು, ಒಳ್ಳೆ ಮಗು ನೀನು, ಇನ್ಮೇಲೆ ಹಂಗೆ ಮಾಡಬೇಡಪ್ಪ, ಆಯಿತಾ? ನೋ, ಅದು ಬೇರೆ ಕಡೆ ಇರ್ಬೋದು. ಬಟ್ ಆದರೆ ದೇವರ ಸಾಮ್ರಾಜ್ಯದಲ್ಲಿ ಆ ರೀತಿ ಇಲ್ಲ. ಯಾಕೆ? ದೈವ ವಾಗ್ದಾನ ಸ್ಪಷ್ಟವಾಗಿ ತಿಳಿಸದೆ, ನಿನ್ನ ಸಹೋದರನಿಗೆ ಏನಾದರೂ ನಿನ್ನ ವಿರೋಧವಾಗಿ ಏನಾದರೂ ಮನಸ್ಸಿನಲ್ಲಿ ಇದ್ದರೆ ನೀನೇನು ಮಾಡಬೇಕಂತೆ? ನೀನೇನು ಕಾಣಿಕೆಯನ್ನು ದೇವರಿಗೆ ಕೊಡಲಿಕ್ಕೆ ತಂದಿದೆಯೋ ಆ ಕಾಣಿಕೆಯನ್ನು ಅಲ್ಲೇ ಬಿಸಾಡಿ ಮೊದಲು ಹೋಗಿ ನಿನ್ನ ಸಹೋದರನೊಳಗೆ ಸಂಧಾನ ಮಾಡಿಕೊಂಡು ಅನಂತರ ಬಾ. ಅಕಸ್ಮಾತ್ ನಾನು ಸಮಾಧಾನ ಮಾಡ್ಕೊಳ್ಳೇ ಇಲ್ಲ, ಈ ಸ್ವಾಮಿ ಏನು ಹೇಳ್ಬೋದು? ಸೊ ಹಾಗಾಗಿ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ದೇರ್ ಇಸ್ ನೋ ಎಕ್ಸ್ಚೇಂಜ್ ಆಫರ್. ದೈವ ಸಾಮ್ರಾಜ್ಯದಲ್ಲಿ ದೇವರ ಕಾರ್ಯಗಳಿಗೆ ನಾನು ಬದಲಿಯಾಗಿ ಏನನ್ನೂ ಕೂಡ ಕೊಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ನೋಡುವಾಗ ಜಕ್ಕಾಯನು ಮರವನ್ನತ್ತಿ ಕುಳಿತುಕೊಂಡ ಸಂದರ್ಭದಲ್ಲಿ ಪ್ರಭು ಯೇಸುವನ ಆತನು ಈಕ್ಷಿಸುವ ಸಲುವಾಗಿ, ಅದರರ್ಥ ಏನು? ಪ್ರಭುವನ್ನು ಕಾಣಬೇಕೆನ್ನುವ ತವಕ. ಪ್ರಭುವನ್ನು ಕಾಣಬೇಕೆನ್ನುವ ತವಕ, ಪ್ರಭುವಿನ ಮೇಲಿದ್ದಂಥ ಪ್ರೀತಿ ಅವನನ್ನು ಮರವನ್ನು ಹತ್ತಿಸಲ್ಪಡ್ತು. ಯಾವ ಮರವನ್ನು ಹತ್ತದ? ಆಲದ ಮರ ಹತ್ತ. ಯಾವ ಹಣ್ಣು ಸಿಗುತ್ತೆ ಅಲ್ಲಿ? ಯಾವುದೋ ಒಂದು ಮರ ಹತ್ತದ್ನ. ಬಟ್ ನೀವು ಆಲದ ಮರ, ಹತ್ತಿ ಮರ, ನೀವು ಇಲ್ಲಿಂದ ಬಿಡ್ಬಿಡಿ, ಈಚೆ ಹೋಗ್ಬೇಕಾರೆ ಆಲದ ಮರ ಅಲ್ಲ ಹತ್ತಿ ಮರ, ಆಲದ ಮರ ಅಲ್ಲ ಹತ್ತಿ ಮರ, ಇಬ್ಬರು ಗುದ್ದಾಡ್ಕೊಂಡು ಹೋಗ್ಬಿಡಿ. ಆಮೇಲೆ ಒಂದು ಮರ ಹತ್ತಿದಾನ, ಅಲ್ಲಿಂದ ಹತ್ತಿದ್ರೆ ಅವ್ನಿಗೆ ಏನು ಸಿಗುತ್ತೆ ಅಲ್ಲಿ? ಹೌದಾ? ಬಟ್ ಆತನ ಹತ್ತಿದ್ದು ಯಾವುದಕ್ಕಾಗಿ? ತನ್ನ ಸ್ವಂತ ಬಯಕೆಗಳಿಗಾಗಿಲ್ಲ, ತನ್ನ ಆತ್ಮದ ದಾಹಕ್ಕಾಗಿ. ಅಂದರೆ ಕ್ರಿಸ್ತನನ್ನು ಕಾಣಬೇಕೆನ್ನುವ ಒಂದೇ ಒಂದು ಬಯಕೆ. ಆಡು ಕುರಿಗಳೇನು ಸೊಪ್ಪು ತರಿಯಕತ್ತದ್ನ ಇಲ್ಲ, ಬದಲಾಗಿ ಪ್ರಭು ಯೇಸುವನ್ನು ನೋಡಲಿಕ್ಕೆ ಆತನ ಹತ್ತದ. ಹೌದಾ? ಪ್ರಭು ಯೇಸುವನ್ನು ನೋಡಿದ್ನ? ಅದು ಇಂಪಾರ್ಟೆಂಟ್ ಅಲ್ಲ. ಪ್ರಭು ಯೇಸು ಅವನನ್ನು ನೋಡಿದ್ರು. ಯಾರನ್ನು ನೋಡಿದ್ರು? ಜಕ್ಕಾಯನ ನೋಡಿ. ನಿಮ್ಮಲ್ಲಿ ಪ್ರಶ್ನೆ, ನೀವು ಮೇಲ್ ನೋಡ್ಕೊಂಡು ನಡೀತೀರಾ, ಎದುರುಗಡೆ ನೋಡ್ಕೊಂಡು ನಡೀತೀರಾ? ಹಂಗಾರೆ ಸ್ವಾಮಿ ಮೇಲ್ ನೋಡಿದ್ರು ಅಂದರೆ ಹಿಂಗೆ ನೋಡ್ಕೊಂಡು ನಡೀತಿದ್ರಾ? ಇಲ್ಲ, ಎದುರಿಗೆ ನೋಡ್ಕೊಂಡು ನಡೆಯೋದು. ಹೌದಾ? ಮೇಲೆ ಮರದ ಮೇಲೆ ಇರೋನು ಸ್ವಾಮಿಗೆ ಹೇಗೆ ಕಾಣ್ಲಿಕ್ಕೆ ಸಾಧ್ಯ?
ಈ ಸ್ವಾಮಿಗೆ ಆ ಜಕ್ಕಾಯ ಇರೋದು ಗೊತ್ತಿತ್ತು, ನಿಮ್ಮ ಕಷ್ಟ ಇರೋದು ಗೊತ್ತಿಲ್ವಾ? ಈ ಸ್ವಾಮಿಗೆ ಜಕ್ಕಾಯ ಅಲ್ಲಿರೋದು ಗೊತ್ತಿತ್ತು ಅಂದಮೇಲೆ ನಮಗಿರೋ ಕಷ್ಟ ಗೊತ್ತಿಲ್ವಾ? ಗೊತ್ತಿದೆಯಾ? ಹಾಗಾದ್ರೆ ಆತ ನೋಡುವ ಆತನಾಗಿದ್ದಾನ. ಬಟ್ ಸ್ಪಂದಿಸುವಾಗ ದೈವ ವಾಗ್ದಾನದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಇತ್ತ ಕಡೆ ಯಾರನ್ನೂ ಕೂಡ ನೋಡದಂಥ ಪ್ರಭು ಯೇಸು ಹೇಗೆ ಅಲ್ಲೇ ನಡ್ಕೊಂಡು ಹೋಗಿ ಜಕ್ಕಾಯನು ಕುಳಿತಿದ್ದಂಥ ಸ್ಥಳದಲ್ಲಿ ತಲೆಯನ್ನು ಎತ್ತಿ ನೋಡಿದ್ರು. ಕಾರಣ, ಕೀರ್ತನೆ ದೈವ ವಾಗ್ದಾನ ತಿಳಿಸದೆ ಯಾರ ಹೃದಯ ಪ್ರಭುವಿಗಾಗಿ ಹಾತೊರಿತಾ ಇರ್ತದೋ ಪ್ರಭು ಅವರನ್ನು ಸದಾ ಕಾಲ ಈಕ್ಷಿಸ್ತಾನೆ. ಜಕ್ಕಾಯನನ್ನು ನೋಡಿ ಪ್ರಭು ಯೇಸು ಕರೆದ್ರು. ಸದಕ್ಕೆ ದೈವ ವಾಕ್ಯದಲ್ಲಿ ನೋಡುವಾಗ ಪ್ರಿಯರೇ, ಪ್ರಭುವನ್ನು ಆಕರ್ಷಿಸಿದ್ದು ಎರಡೇ ವಿಷಯ. ಒಂದು, ಅವನ ಪಶ್ಚಾತ್ತಾಪ. ಏನು ಪಶ್ಚಾತ್ತಾಪ? ಪ್ರಭು ಯೇಸು ಕ್ರಿಸ್ತರ ಆತನಿಗೆ ಹೇಳ್ತಾರೆ, ಒಡನೆ ಇಳಿದು ಬಾ, ನಾನು ನಿನ್ನ ಮನೆಯಲ್ಲಿ ತಂಗಬೇಕು. ದೆನ್ ಆತನು ಒಡನೆ ಇಳಿದ ಪ್ರಭು ಯೇಸುವನ ಮನೆಗೆ ಕರೆದುಕೊಂಡು ಹೋದರು. ಹೋದ ತಕ್ಷಣ ಯೇಸ್ವಾಮಿ ಏನು ಮಾಡಿದ್ರು? ಲೆಕ್ಕದ ಪತ್ರ ತೆಗಿ, ಯಾರಿಂದ ಮೋಸ ತೆಗೆದುಕೊಂಡಿದೆಯೋ ಅವ್ರಿಗೆಲ್ಲ ಹಿಂತಿರುಗಿಸಿ ಕೊಟ್ಬಿಡು, ಇಲ್ಲ ಅಂದ್ರೆ ನಾನು ಈಚೆ ಕೊಟ್ಟೋಯ್ತೀನಿ. ಕೊಡ್ತೀಯಾ ಇಲ್ವಾ? ಕೊಡ್ತೀಯಾ ಇಲ್ವಾ? ಹೇಳಿದ್ರ? ಏನಂದ್ರು? ಹಿ ನೆವರ್, ಆತನ ಯಾವುದೇ ಕಾರಣಕ್ಕೂ ಪ್ರಭು ಯೇಸು ಒಂದು ಮಾತನ್ನೂ ಕೂಡ ಹೇಳಿಲ್ಲ. ಹೌದಾ? ಆದರೂ ಯಾಕೆ ಎಲ್ಲವನ್ನ ಕೊಟ್ಟ ಆತನು? ಭಯ ಇತ್ತು. ಯಾಕಂದ್ರೆ ಕದ್ದು ಬಿಟ್ಟಿದ್ದೀನಿ, ಯೇಸು ಸ್ವಾಮಿ ಚಾಟ್ ಗೀಟಿ ತಗೊಂಡು ಹೊಡೆದು ಬಿಟ್ರೆ ಇಷ್ಟು ಇದು ಅವನು ದುಡ್ದದ್ದು ಯಾಕೆ ಹಂಗಾದ್ರೆ? ಅಷ್ಟೆಲ್ಲ ದುಡ್ಡನ್ನು ದುಡ್ದಿದ್ದಾನೆ, ಕದ್ದೇ ದುಡ್ದಿದ್ದಾನೆ, ಮೋಸ ಮಾಡಿ ದುಡ್ದಿದ್ದಾನೆ. ಹೌದಾ? ಏನು ಪ್ರಯೋಜನ ಈಗ ಅದರಲ್ಲಿ? ಇನ್ನೊಬ್ಬರದನ್ನ ನೀವು ಎಷ್ಟೇ ನಾಜೂಕಾಗಿ ಕಿತ್ತುಕೊಂಡು ನೀವು ಅವಿಸ್ಕೊಂಡ್ರು ಅದರಿಂದ ಬರೋದು ಆತಂಕ, ಭಯ, ಕಳವಳವೇ ಹೊರತು ಸಮಾಧಾನ ಅಲ್ಲ. ತಡಿಸೋದಕ್ಕೆ ಲೋಕದಲ್ಲಿ IT ಅಂದರೆ ಗಡ 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 ನಡುಕ್ತಾರೆ. ಯಾಕೆ? IT ರೇಡ್ ಅಂದರೆ ನಡುಕ್ತಾರೆ. ಯಾಕೆ ಅಂದರೆ ಎಲ್ಲವೂ ಇರೋದು ನನ್ನದಲ್ಲ, ಬೇರೆಯವ್ರದೆಲ್ಲ ನನ್ನ ಹತ್ರ ತುಂಬಿದೆ. ಅದಕ್ಕೆ ಬಟ್ ಪ್ರಭು ಯೇಸು ಕ್ರಿಸ್ತರು IT ರೇಡ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಜಕ್ಕಾಯನ ಮನೆಗೆ. ಹೃದಯದ ರೇಡ್ ಆಯಿತು. ಹಾರ್ಟ್ ಯಾವಾಗ ಪ್ರಭುವಿನ ಪ್ರೀತಿಯನ್ನು ಅನುಭವಿಸ್ತೋ ಒಳಗಿದ್ದದ್ದೆಲ್ಲವನ್ನ ಆತನ ತೆರೆದ. ಅದರಷ್ಟೇನು, ಇಲ್ಲಿಯವರೆಗೆ ಅವನೊಳಗಿದ್ದಂಥ ಸ್ವಾರ್ಥ, ಅಭಿಲಾಷೆ, ಕೆಟ್ಟತನ, ಪ್ರತಿಯೊಂದು ಇನ್ನೊಬ್ಬರಿಂದ ಕಸಿದುಕೊಳ್ಳುವಂಥದ್ದು, ಅದೆಲ್ಲವನ್ನೂ ಕೂಡ ಆತನು ತೆಗೆದಾಕ್ತದರ ಅರ್ಥ ಏನು? ದೇವ, ನೀನು ಪರಿಶುದ್ಧ ದೇವನು, ನನ್ನೊಳಗೆ ನೆಲೆಸಬೇಕನ್ನೋದಾದರೆ ನನ್ನ ಹೃದಯ ಪರಿಶುದ್ಧವಾಗಿರಬೇಕು. ಹಾಗಾಗಿ ನಾನು ಯಾರಿಂದ ಮೋಸದಿಂದ ಏನನ್ನು ಕಸಿದುಕೊಂಡಿದ್ದೇನೋ 1ಕ್ಕೆ 4ರಷ್ಟು ಕೊಟ್ಟು ಬಿಡ್ತೇನೆ. ಅವನ ಆಸ್ತಿಯಲ್ಲಿ ನಾವು ನೋಡುವಾಗ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರ ಹಂಚಲಿಕ್ಕೆ ಹೇಳಲಿಲ್ಲ. ಬದಲಾಗಿ ದೈವ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಫಸ್ಟ್ ತಿಳಿಸ್ತೇನೆ, ಅರ್ಧ ಆಸ್ತಿಯನ್ನು ಬಡಬಗ್ಗರಿಗೆ ಹಂಚ್ತೇನೆ, ಇನ್ನರ್ಧ ಆಸ್ತಿಯಲ್ಲಿ ಯಾರಿಗೆ ನಾನು ಮೋಸ ಮಾಡಿದ್ದೇನೆ 1ಕ್ಕೆ 4ರಷ್ಟು ಹಿಂತಿರುಗಿಸಿಬಿಡ್ತೇನೆ. ದಟ್ ದ ಕನ್ಫೆಸ್. ಅದಕ್ಕೆ ನೀವು ನೋಡುವಾಗ ಆತನ ಪಶ್ಚಾತ್ತಾಪದ ಹೃದಯ. ಅದಕ್ಕೆ ಪ್ರಭು ಯೇಸು ಕ್ರಿಸ್ತರ ಹೇಳುವಂತ ನೆಕ್ಸ್ಟು, ಇಂದು ಈ ಮನೆ ಉದ್ಧಾರವಾಯಿತು. ಯಾವ ಮನೆ? ಯಾಕೆ ಉದ್ಧಾರ ಆಯಿತು? ನಾವು ಪ್ರತಿಯೊಬ್ಬರು ಅಂದ್ಕೊಳ್ಳೋದೇನೆಂದರೆ, ಬ್ರದರ್ಗಳು ನಾವು ಹೋದ ತಕ್ಷಣ ಹೇಳ್ತೇನೆ, ಯೇಸು ಸ್ವಾಮಿ ಬಂದರು ಅದಕ್ಕೆ ಈ ಮನೆ ಉದ್ಧಾರ ಆಯಿತು. ಯೇಸು ಸ್ವಾಮಿ ಬಂದಿರೋದು ಉದ್ಧಾರ ಮಾಡಲಿಕ್ಕೆ. ಬಟ್ ನನ್ನ ಹೃದಯವನ್ನು ಯಾವಾಗ ಆತನಿಗಾಗಿ ತೆರೆಯಲ್ಪಡ್ತೇನೋ, ಆತನು ವಾಸಿಸಲಿಕ್ಕಾಗಿ ನನ್ನಲ್ಲಿರುವ ಕಲ್ಮಶವನ್ನು ತೆಗೆಯಲಿಕ್ಕೆ ನಾನು ನಿರ್ಧರಿಸ್ತೇನೋ ಪ್ರಿಯರೇ, ದೈವ ವಾಗ್ದಾನ ತಿಳಿಸದೆ ಅಂದು ಆ ಮನೆ ಉದ್ಧರಿಸಲಿಕ್ಕೆ ಸಾಧ್ಯ. ಯಾಕೆ? ನೆಕ್ಸ್ಟ್ ನಾವು ನೋಡುವಾಗ ಶತಾಧಿಪತಿ ಮನೆಗೆ ಪ್ರಭು ಯೇಸು ಕ್ರಿಸ್ತರು ಬರ್ತೇನೆ ಅಂತ ಹೇಳಿದ್ರು. ಓನ್ಲಿ ದ ಒನ್ ರೀಸನ್ ಪ್ರಿಯರೇ, ನಾವು ನೋಡುವಾಗ ದೈವ ವಾಕ್ಯದಲ್ಲಿ ಶತಾಧಿಪತಿ ಯಾರಿಗೋಸ್ಕರ ಬಂದದ್ದು? ಸೇವಕನಿಗೋಸ್ಕರ. ಯಾರು? ಅವನ ಸೇವಕನು. ಹೌದಾ? ಸೇವಕನಿಗೆ ಹೋದ, ಮನೆಗೆ ಹೋಗಿದ್ದಾನೆ, ಹುಷಾರಿಲ್ಲ ಅಂದಮೇಲೆ ಅಧಿಕಾರಿ ಏನು ಮಾಡ್ಬೋದು? ಕೈಲೊಂದಷ್ಟು, ನಾವು ಹಾಸ್ಪಿಟ್ಲಿಗೆ ಏನಕ್ಕೆ ಹೋಗ್ತೀವಿ? ನಮ್ಮವ್ರು ಯಾರಾದರೂ ಹಾಸ್ಪಿಟ್ಲಲ್ಲಿದ್ದರೆ ನಾವು ಹೆಂಗೆ ಹೋಗ್ತೀವಿ? 2 ಮೋಸಂಬಿ, 2 ದಾಳಿಂಬೆ, 2 ಆಪಲ್ಲು, 1 ಪೌಂಡ್ ಬ್ರೆಡ್ಡು ತಗೊಂಡು ಹೋಗಿ 1 ನಿಮಿಷ ಬೆಡ್ಡಲ್ಲಿ ಕೂತಿದ್ದು ಮಾತಾಡ್ಬಿಟ್ಟು ಏನು ಹೇಳ್ತೀವಿ? ಆಮೇಲೆ ಟೈಮ್ ಆಯಿತು ಬರ್ತೀನಿ, ಆಯಿತಾ? ಇನ್ಯಾವಾಗ ಹೋಗೋದು? ನಾವು ಇದ್ದರೂ ಹೋಗ್ತೀವಿ, ಇಲ್ಲ ಅಂದಮೇಲೆ ಹೋಗ್ತೀವಿ ಅಷ್ಟೆ. ಹೌದಾ?
ಕೂತ್ಕೊಂಡು ನಾವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವ, ನಾವೇ ವೈದ್ಯರಿಗೆ ತೋರಿಸ್ತೀವ, ನಾವೇ ಬಿಲ್ ಪೇ ಮಾಡ್ತೀವ, ಆದಷ್ಟು ಬೇಗ ನೋಡಿದ್ವಾ, ಹಣ್ಣು ಕೊಟ್ವಾ, ರೈಟ್ ಹೇಳ್ತೇವೆ. ಬಟ್ ಈ ಶತಾಧಿಪತಿ ಏನು ಮಾಡ್ದ? ತನ್ನ ಸೇವಕನ ಬಳಿ ಹೋದ, ಸೇವಕನು ಅನಾರೋಗ್ಯದಲ್ಲಿರೋದನ್ನು ನೋಡ್ದ, ಅನಾರೋಗ್ಯದಲ್ಲಿ ಇದ್ದ ತಕ್ಷಣದಲ್ಲಿ ಇವನಿಂದ ಕೆಲಸದಿಂದ ಸಾಧ್ಯ ಇಲ್ಲ ಎಂಬುದಾಗಿ ಕೆಲಸದಿಂದ ತೆಗೆದು ಹಾಕಿಬಿಟ್ಟು ಅವನಿಗೇನು ಕೊಡಬೇಕು ಸಂಬಳವನ್ನು ಕೊಟ್ಟುಬಿಟ್ಟು ಕೈ ತೊಳ್ಕೊಳ್ಳಿಲ್ಲ. ಮೋಸ್ಟ್ ಆಫ್ ಆಲ್ ಅನೇಕ ಜನರು ಪ್ರಿಯರೇ, ಕ್ರೈಸ್ತ ಮಕ್ಕಳಾದ ನಾವು ಪ್ರತಿಯೊಬ್ಬೊಬ್ಬರು ಅನೇಕ ಸಂದರ್ಭಗಳಲ್ಲಿ ನಾವು ಕೂಡ ಕೈ ತೊಳ್ಕೊಬಿಡ್ತೇವೆ ಏನನ್ನೋದಾದರೆ, ಯಾಕೆ ನಮಗೆ ಅವ್ರ ಸವಾಸ, ಅವರೊಂದಿಗಿದ್ದರೆ ನಮಗೆ ಖರ್ಚು, ಅವರ ಜೊತೆಗಿದ್ದರೆ ನಾವೇ ಎಲ್ಲನ ನೋಡಬೇಕು. ಬಟ್ ಶತಾಧಿಪತಿ ನಾವು ನೋಡುವಾಗ ಪ್ರಿಯರೇ, ಅವನು ಸೇವಕನ ಬಳಿ ಹೋಗಿ ಅವನ ಲೆಕ್ಕವನ್ನು ಕ್ಲಿಯರ್ ಮಾಡಲಿಲ್ಲ, ಬದಲಾಗಿ ತನ್ನ ಸೇವಕನ ಆರೋಗ್ಯಕ್ಕಾಗಿ ಆತನು ಪ್ರಭು ಯೇಸುವಿನ ಬಳಿಗೆ ಬಂದ. ಹಾಗಾದರೆ ತನ್ನ ಸೇವಕನ ಆರೋಗ್ಯಕ್ಕಾಗಿ ಅವನು ಬರಬೇಕಾದ್ರೆ ತನ್ನ ಸೇವಕನ ಮೇಲೆ ಅವನಿಗೆ ಪ್ರೀತಿ ಇದೆಯಾ? 100%. ಹೌದಾ? ತನ್ನ ಸೇವಕನನ್ನು ಪ್ರೀತಿಸೋದು ಮಾತ್ರವಲ್ಲ ಪ್ರಿಯರೇ, ಅವನು ಎಲ್ಲರೊಂದಿಗೂ ಪ್ರೀತಿಯಲ್ಲಿ ಮುನ್ನಡೆತಿದ್ದ. ಅದನ್ನೇ ಯಹೂದ್ಯರ ಮುಖಂಡರು ಹೇಳುವಂಥದ್ದು, ಇವನು ನಿಮ್ಮ ಸೇವೆಗೆ ಅರ್ಹ, ಯಾಕೆಂದರೆ ಇವನು ನಮಗೆ ದೇವಾಲಯವನ್ನು ಕಟ್ಟಿಸ್ಕೊಟ್ಟಿದ್ದಾನೆ, ಪ್ರಾರ್ಥನಾ ಆಲಯವನ್ನು, ಮತ್ತು ನಮ್ಮ ಜನರನ್ನು ಇವನು ಪ್ರೀತಿಸ್ತಾನೆ. ಅದರರ್ಥ ಲವ್ ಅಟ್ರಾಕ್ಟ್ ಜೀಸಸ್. ಪ್ರಭು ಯೇಸುವನ್ನು ಯಾವುದು ಆಕರ್ಷಿಸೋದು ಅನ್ನೋದಾದರೆ ಪ್ರೀತಿ ಮಾತ್ರ. ಅದಕ್ಕೆ ನೀವು ನೋಡ್ಬೋದು, ಮ್ಯಾಗ್ನೆಟ್ ಯಾವುದನ್ನು ಆಕರ್ಷಿಸ್ತದೆ? ನೀವು ಮ್ಯಾಗ್ನೆಟನ್ನು ತೆಗೆದುಕೊಂಡು ನೀವು ಮಣ್ಣಲ್ಲಿ ಈ ರೀತಿ ಮಾಡಿದ್ರೆ ಎತ್ತು ನೋಡುವಾಗ ಯಾವುದು ಅಂಟುಕೊಂಡಿರ್ತದೆ? ಕಲ್ಲು, ಮರಳು, ಜಲ್ಲಿ, ಯಾವುದು? ಕಬ್ಬಿಣ. ಯಾಕೆ? ಅಯಸ್ಕಾಂತವು ಪ್ರಿಯರೇ ಐರನ್ನನ್ನು ಮಾತ್ರ, ಅಂದರೆ ಕಬ್ಬಿಣವನ್ನು ಆಕರ್ಷಿಸುತ್ತದೆ. ಇನ್ ದ ಸೇಮ್ ವೇ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಭು ಯೇಸು ನಾನೇ ನಿನ್ನ ಮನೆಗೆ ಬರ್ತೇನೆ ಅಂತ ಹೇಳಿದ್ದುದು ಅವನ ಅಧಿಕಾರಿ ಎಂಬುದಾಗಲ್ಲ, ಅಥವಾ ಅವನ ಬಳಿ ಹಣ ಇದೆ ಎಂಬುದಾಗಲ್ಲ, ಅಥವಾ ಪ್ರಾರ್ಥನಾ ಮಂದಿರ ಕಟ್ಟಿಕೊಟ್ಟಿದ್ದಾನೆ, ಈ ಸುತ್ತ ಎಲ್ಲ ಸೀಟ್ ಹಾಕಿಸ್ಬೇಕು, ಹಾಗಾಗಿ ಅವನಿಗೇನೋ ನಾನು ಮಾಡಿಕೊಟ್ರೆ ಅವನಿಂದೇನೋ ನಾನು ಪಡ್ಕೊಳ್ಬೋದು ಎನ್ನುವ ಉದ್ದೇಶದಿಂದಲೂ ಅಲ್ಲ. ಆತನ ಮನೆಗೆ ಹೋಗಲಿಕ್ಕೆ ಕಾರಣ ಒಂದೇ ಏನನ್ನೋದಾದರೆ ತನ್ನ ಸೇವಕನನ್ನು ಅವನು ಪ್ರೀತಿಸುವವನಾದದ್ದರಿಂದ. ಹಾಗಾಗಿ ಪ್ರಿಯರ, ದೈವ ವಾಕ್ಯದಲ್ಲಿ ನೋಡುವಾಗ ಪಶ್ಚಾತ್ತಾಪವು ಮತ್ತು ಪ್ರೀತಿಯು ಮಾತ್ರ ಪ್ರಭುವನ್ನು ಆಕರ್ಷಿಸುವಂಥದ್ದು. ಸದಕ್ಕಿಲ್ಲಿ ದೈವ ವಾಗ್ದಾನ ತಿಳಿಸುವಂಥದ್ದು ಹೀಗಿರಲಾಗಿ ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ನಿಮ್ಮ ಆಭರಣಗಳಾಗಿರಿ. 13, ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿರಿ. ಏನು ಸೈರಿಸಿಕೊಳ್ಳಿರಿ ಅಂದರೆ? ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ನೆಕ್ಸ್ಟ್ ಮುಂದೆ ತಿಳಿಸದೆ ನಾವು ನೋಡುವಾಗ, ಒಬ್ಬನ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣ ಸಿಕ್ಕಿದ್ದೇ ತಕ್ಷಣ, ಒಬ್ಬನ ಮೇಲೆ ತಪ್ಪು ಹೊರಿಸಲಿಕ್ಕೆ ಕಾರಣ ಸಿಕ್ಕಿದ್ದೇ ತಕ್ಷಣ ನೀನು ಅದೆಲ್ಲವನ್ನ ಊರಿಗೆ ಹೇಳ್ಕೊಂಡು ಬಂದ್ಬಿಡು. ನಿನಗೆ ಯಾರ್ಯಾರು ಫೋನ್ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಹೇಳ್ಬಿಡು. ಏನು ಹೇಳ್ತಾರೆ ದೇವರ ವಾಕ್ಯ? ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿರಿ, ಒಬ್ಬನ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ಒಬ್ಬರ ಮೇಲೆ ನೀವು ತಪ್ಪು ಹೊರಿಸಲಿಕ್ಕೆ ನಿಮಗೆ ಕಾರಣ ಸಿಕ್ಕಿದ್ರೆ ನೀವೇನು ಮಾಡಬೇಕಂತೆ? ಕ್ಷಮಿಸಿಬಿಡಿ. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಪ್ರಿಯರೇ ವ್ಯಭಿಚಾರ ಸ್ತ್ರೀಗೆ ಪ್ರಭು ಯೇಸು ಕ್ರಿಸ್ತರು ಮಾಡಿದ್ದು. ಆಗ ತಾನೇ ವ್ಯಭಿಚಾರದಲ್ಲಿ ಸಿಕ್ಕಂತ ಸ್ತ್ರೀಯನ್ನು ಯಾರ ಬಳಿಗೆ ಕರೆದುಕೊಂಡು ಬಂದರು? ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಕರ್ಕೊಂಡು ಬಂದವರು ಭಾಳ ಬುದ್ಧಿವಂತರು. ಯಾಕೆಂದರೆ ಲೇಡಿನ ಮಾತ್ರ ಕಡ್ಕೊ ಬಂದಿದ್ದಾರೆ, ಜೆಂಟ್ಸನ್ನು ಕಳಿಸ್ಬಿಡಿ. ಯಾಕೆಂದರೆ ಇದು ಒಬ್ಬರಿಂದ ಆಗೋ ಕೆಲಸ ಅಲ್ಲ. ವ್ಯಭಿಚಾರ ಅನ್ನುವಂಥದ್ದು ಒಬ್ಬರಿಂದ ಆಗುವಂಥದ್ದಲ್ಲ, ಇಬ್ಬರೂ ಕೂಡ ಸೇರಲ್ಪಡುವಂಥದ್ದು. ಆ ಸಮಯದಲ್ಲಿ ಮಾಡುತ್ತಿರುವಾಗಲೇ ಸಿಕ್ಕಿ ಹಾಕೊಂಡ್ರು ಅಂತ ಅನ್ನೋದಾದರೆ ಗಂಡಸನ್ನು ಬಿಟ್ಬಿಡ್ರು, ಹೆಂಗಸನ್ನು ಎಳ್ಕೊಂಡು ಬಂದರು. ಎಳ್ಕೊಂಡು ಬಂದು ಎಲ್ಲಿ ನಿಲ್ಲಿಸಿದ್ದಾರೆ? ಈಗ ಜನರ ಮುಂದೆ ನಿಲ್ಲಿಸಿ ಪ್ರಭು ಯೇಸುವನ್ನು ಕೇಳ್ತಾರೆ, ಗುರುವೇ, ಈಕೆ ವ್ಯಭಿಚಾರ ಮಾಡುತ್ತಿರುವಾಗಲೇ ಸಿಕ್ಕಿ ಬಿದ್ದಿದ್ದಾಳೆ, ಈಕೆಯನ್ನು ಕಲ್ಲೆಸೆದು ಕೊಲ್ಲುವಂಥದ್ದು ಧರ್ಮಸಮ್ಮತವಲ್ಲವೋ? ದೆನ್ ನೆಕ್ಸ್ಟ್ ಕೇಳಿದರೆ ಪ್ರಭು ಯೇಸುವನ್ನು ಪ್ರಶ್ನಿಸುವುದಕ್ಕಾಗಿ. ಬಟ್ ಬಹಳ ಬುದ್ಧಿವಂತರೇನನ್ನೋದಾದರೆ ಬರ್ತಾನೆ ಕಲ್ಲನ್ನು ಎತ್ಕೊ ಬಂದುಬಿಟ್ಟಿದ್ದಾರೆ. ಬರ್ತಾನೆ ಕೈಲೊಂದು ಕಲ್ಲನ್ನು ಹಿಡ್ಕೊ ಬಂದಿದ್ದಾರೆ. ನೆಕ್ಸ್ಟ್ ನಾವು ಪ್ರತಿಯೊಬ್ಬರು ನೋಡ್ತೇವೆ, ಆಗ ಯೇಸು ಕ್ರಿಸ್ತರು ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಅವರು ಸುಮ್ಮನೆ ನೆಲದ ಮೇಲೆ ಕುಂತ್ಕೊಂಡು ಏನೋ ಬರೀಲಿಕ್ಕೆ ಏನೋ ಬರೀಲಿಕ್ಕೆ ಬರೀತಿದ್ದಾರೆ ತಾನೆ, ಹೇಳೋಂಗಿದ್ರೆ ಹೇಳ್ತಿದ್ರು. ಹಾಗಾಗಿ ಏನು ಬರೀತಿದ್ದಾರೆ ಅಂತ ನಾವು ನೋಡೋದೇನು ಬೇಡ.
ಬಟ್ ಏನು ಕಲಿಸ್ತಿದ್ದಾರೆ ಎಂಬುದಾಗಿ ನಾವು ನೋಡಬೇಕಷ್ಟೇ. ಅಲ್ಲಿ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಭು ಯೇಸು ಕ್ರಿಸ್ತ ನಂತರದಲ್ಲಿ ಹೇಳ್ತಾರೆ, ನಿಮ್ಮಲ್ಲಿ ಯಾರು ತಪ್ಪನ್ನ ಮಾಡಿಲ್ಲವೋ ಅಂಥವನು ಮೊದಲನೆಯ ಕಲ್ಲನ್ನು ಎಸೆಯಲಿ. ಅದರ ಅರ್ಥ ಏನು? ಮೊದಲು ಯಾರು ತಪ್ಪು ಮಾಡಿಲ್ವೋ ಅಂಥವನು ಎಸಿಲಿ, ನೆಕ್ಸ್ಟ್ ಬೇಕಾದರೆ ತಪ್ಪು ಮಾಡಿರೋರು ಎಸಿಬೋದು. ಹಾಗಲ್ಲಿ ದೈವ ವಾಗ್ದಾನ ತಿಳಿಸದೆ ಪ್ರಿಯರೇ, ಹಿರಿಯರಿಂದ ಕಿರಿಯರವರೆಗೂ ಪ್ರತಿಯೊಬ್ಬರೂ ಕೂಡ ಅಲ್ಲಿಂದ ಕಾಲ್ ಕಿತ್ತರು. ಏನದರ ಅರ್ಥ? ಪ್ರತಿಯೊಬ್ಬನೂ ಕೂಡ ತಪ್ಪಿತಸ್ಥನೇ. ಪ್ರತಿಯೊಬ್ಬನೂ ಕೂಡ ತಪ್ಪಿತಸ್ಥನೇ. ಇನ್ನೊಬ್ಬನ ಬಗ್ಗೆ ಆರೋಪವನ್ನು ಮಾಡಲಿಕ್ಕೆ ಯಾವಾತನಿಗೂ ಅರ್ಹತೆ ಇಲ್ಲ. ದೈವ ವಾಕ್ಯದಲ್ಲಿ ನಾವು ನೋಡುವಾಗ ದ KJV ಟ್ರಾನ್ಸ್ಲೇಷನ್ ಬೈಬಲ್ ಹೇಳ್ತದೆ, ಯೇಸುವನ್ನು ಹೊರತುಪಡಿಸಿದ್ರೆ ಇನ್ಯಾರೂ ಕೂಡ ಅಲ್ಲಿ ಇರಲಿಲ್ಲ. ಆ ಮಗಳಿದ್ದಾಳೆ, ಆ ಮಗಳು ಆಲ್ರೆಡಿ ತಪ್ಪಿತಸ್ಥಳಾದುದರಿಂದ ಆಕೆ ಶಿಕ್ಷೆಗೆ ಅರ್ಹಳು. ಪ್ರಭು ಯೇಸು ಮಾತ್ರ ಅರ್ಹರಾಗಿದ್ರು. ಯಾವುದಕ್ಕಂದ್ರೆ ತಪ್ಪನ್ನೇ ಮಾಡಿಲ್ಲ, ಅವರು ಕಲ್ಲನ್ನು ಆ ಮಗಳ ಮೇಲೆ ಬಿಸಾಡಬಹುದಾಗಿತ್ತು. ಹೌದಾ? ನೋ ಒನ್ ಅದರ್ ಕ್ಯಾನ್. ಯಾರೊಬ್ಬನೂ ಕೂಡ ಇನ್ನೊಬ್ಬರ ಮೇಲೆ ತಪ್ಪನ್ನು ಹೊರಿಸಲಿಕ್ಕೆ ಯಾವಾತನಿಗೂ ಅರ್ಹತೆ ಇಲ್ಲ. ಯಾಕೆಂದರೆ ಅವನವನಿಗೆ ಗೊತ್ತು ಅವನವನು ಎಂಥ ಕಾರ್ಯಗಳಲ್ಲಿದ್ದಾನೆಂಬುದಾಗಿ. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳಿದುದು ಪ್ರಿಯರ ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬರೂ ಕೂಡ ನಾವು ನೋಡುವಾಗ, ಯಾರು ತಪ್ಪನ್ನು ಮಾಡಿಲ್ವೋ ಅಂಥವನು ಅವರ ಮೇಲೆ ಕಲ್ಲನ್ನು ಎಸೆಯಲಿ. ಅದರರ್ಥ ಅಲ್ಲಿದ್ದ ಪ್ರತಿಯೊಬ್ಬರು ಹೋಗಲ್ಪಟ್ಟರು ಅನ್ನೋದಾದರೆ ಪ್ರತಿಯೊಬ್ಬನಲ್ಲೂ ಕೂಡ ನ್ಯೂನ್ಯತೆಗಳು ಇದೆ. ಹೇಳಿ ಈಗ ನೀವೆಲ್ಲರೂ, ನಾನು ದೇವರಿಂದ ಆಯ್ಕೆಯಾದವನು, ದೇವರಿಗೆ ಪ್ರಿಯನಾದವಳು, ದೇವರಿಗೆ ಸ್ವಂತ ಜನರು, ಆದರೂ ನನ್ನಲ್ಲಿ ನ್ಯೂನ್ಯತೆ ಇದೆ. ಇನ್ನೊಬ್ಬರ ಮೇಲೆ ಆರೋಪವನ್ನು ಹೊರಿಸಲಿಕ್ಕೆ ನನಗೆ ಯಾವುದೇ ಅರ್ಹತೆಗಳು ಇಲ್ಲ. ನಾವು ಪ್ರತಿಯೊಬ್ಬರೂ ಪ್ರಿಯರೇ ಇನ್ನೊಬ್ಬರ ಮೇಲೆ ಆರೋಪವನ್ನು ಹೊರಿಸಲಿಕ್ಕೆ ನಮಗೆ ಯಾವ ಅರ್ಹತೆಗಳು ಕೂಡ ಇಲ್ಲ. ಯಾಕನ್ನೋದಾದರೆ ದೈವ ವಾಗ್ದಾನ ತಿಳಿಸ ನಾವು ಪ್ರತಿಯೊಬ್ಬರೂ ಕೂಡ ತಪ್ಪಿತಸ್ಥರೆ. ದ ಓನ್ಲಿ ದ ಒನ್ ಪರ್ಸನ್, ಒಬ್ಬರು ಮಾತ್ರ ಸಂಪೂರ್ಣರು. ಯಾರೆಂದರೆ ಪ್ರಭು ಯೇಸು ಕ್ರಿಸ್ತರು. ಹಾಗಾಗಿ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ನಾವು ನೋಡ್ತೇವೆ. ಆಕೆಗೆ ಏನಂತ ಎಂಬುದಾಗಿ ಹೇಳಿದ್ರು, ಅಮ್ಮ ಎಲ್ಲರೂ ಹೊರಟು ಹೋದರೆ ಯಾರೂ ನಿನಗೆ ಹೊಡಿಲಿಲ್ವಾ? ನಾನು ಕೂಡ ನಿನಗೆ ಕಲ್ಲನ್ನು ಒಡೆಯೋದಿಲ್ಲ. ಅದರ ಅರ್ಥ ಏನು? ಪ್ರಭು ಯೇಸು ಕ್ರಿಸ್ತರು ಅರ್ಹರಾಗಿದ್ದರು ಆಕೆಯ ಮೇಲೆ ಕಲ್ಲನ್ನು ಬಿಸಾಡಲಿಕ್ಕೆ. ಯಾಕೆಂದರೆ ಅವರು ಒಂದೇ ಒಂದು ತಪ್ಪನ್ನು ಮಾಡಿರಲಿಲ್ಲ. ಬದಲಾಗಿ ಅವರೇನು ಮಾಡಿದ್ರು? ತಪ್ಪನ್ನು ಹೊರಿಸಲಿಕ್ಕೆ ಕಾರಣವಿದ್ದರೂ ಕೂಡ ಪ್ರಿಯರೇ, ತಪ್ಪನ್ನು ಹೊರಿಸದೆ ಆಕೆಯನ್ನು ಕ್ಷಮಿಸಲ್ಪಟ್ರು. ಸೇಮ್ ವೇ ದೈವ ವಾಗ್ದಾನ ತಿಳಿಸಿದ ಪ್ರಿಯರೇ, ನಾವು ಇನ್ನೊಬ್ಬರ ಬಗ್ಗೆ ನಾವು ಮಾತನಾಡುವಂಥವರು ನಾವು ಕೂಡ ತಪ್ಪಿತಸ್ಥರು ಎನ್ನುವಂಥದ್ದನ್ನು ನಾವೆಂದಿಗೂ ಮರೆತು ಬಿಡಬಾರದು. ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ನಮ್ಮ ಹೃದಯ ತೆರೆದ ಹೃದಯ ಪ್ರಭುಗಾದದ್ದರಿಂದ ದೈವ ವಾಗ್ದಾನ ತಿಳಿಸುವಂತೆ ನಿಮ್ಮಲ್ಲಿ ಸಹನೆ, ಕನಿಕರ, ದಯೆ, ವಿನಯಶೀಲತೆ, ಶಾಂತಿ, ಸದ್ಗುಣಗಳೆಂಬ ಕಾರ್ಯಗಳನ್ನು ನೀವು ಅಳವಡಿಸಿಕೊಳ್ಳಬೇಕು. ಒಬ್ಬರ ಮೇಲೆ ಒಬ್ಬರು ತಪ್ಪನ್ನು ಹೊರಿಸಲಿಕ್ಕೆ ಕಾರಣವಿದ್ದರೂ ನೀವು ಕ್ಷಮಿಸಿ ಬಿಡಬೇಕು. ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಇತರರನ್ನು ಕ್ಷಮಿಸಿರಿ. ದ 14 ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಪ್ರೀತಿ ಇರಲಿ, ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ. ಓನ್ಲಿ ಒನ್. ಅದಕ್ಕೆ ನಾವು ಕಳೆದ ವಾರದಲ್ಲಿ ನಾವು ಧ್ಯಾನಿಸಿದ್ದೇವೆ. ಸುವರ್ಣ ಸೂತ್ರದಲ್ಲಿ ದೈವ ವಾಗ್ದಾನ ತಿಳಿಸಿದೆ, ಇಡೀ ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳ ಗ್ರಂಥಗಳ ಸಾರ ಏನು? ನೀವು ಜನರಿಗೆ ಏನನ್ನು ಬಯಸ್ತೀರೋ ಅದನ್ನು ಅವರಿಗೆ ಮಾಡಿರಿ. ನೀವು ಒಳಿತನ್ನ ಜನರಿಂದ ನೀವು ಬಯಸುವಾಗ ನೀವು ಜನರಿಗೆ ಒಳಿತನ್ನೇ ಮಾಡಿರಿ. ಯಾಕೆನ್ನದಾದರೆ ದೇವರು ನಿಮ್ಮೊಂದಿಗಿರುವಾಗ ನಿಮ್ಮಿಂದ ಒಳಿತೆ ಜನರಿಗೆ ಅರಿಯಲ್ಪಡಬೇಕು ಹೊರತು ಕೆಡುಕಿನ ಕಾರ್ಯಗಳು ಎಂದಿಗೂ ಕೂಡ ಅರಿಯಬಾರದು. ಹಾಗಾಗಲ್ಲಿ ತಿಳಿಸುವಂಥದ್ದು, ನೀವು ದೇವರಿಂದ ಆಯ್ಕೆಯಾದವರು, ದೇವರಿಗೆ ಪ್ರಿಯರಾದವರು, ದೇವರ ಸ್ವಂತ ಜನರು ಈಗಿರಲಾಗಿ ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ನಿಮ್ಮ ಆಭರಣವಾಗಿರಲಿ.
ದೇವರು ನನ್ನೊಂದಿಗಿರುವಂಥದ್ದು ಪ್ರಿಯರೇ, ಆತನ ಸ್ವಭಾವವೇ ಒಳ್ಳೆಯದು. ಆತನು ಒಳ್ಳೆಯವನು, ಒಳಿತನ ಮಾಡುವ ಆತನು. ಅದೇ ರೀತಿ ಜೋಸೆಫನೊಂದಿಗೆ ದೇವರಿದ್ದರು. ಆತನು 44ನಿಗೂ 44ನ ಹೆಂಡತಿಗೂ ಒಳಿತನ್ನೇ ಮಾಡಿದ್ರು, ತನ್ನ ಸಹೋದರನಿಗೂ ಒಳಿತನ್ನೇ ಮಾಡಲ್ಪಟ್ಟರು. ಪ್ರಭು ಯೇಸು ಕ್ರಿಸ್ತರೊಂದಿಗೆ ದೇವರಿದ್ದರು. ಅವರು ಎಲ್ಲೆಡೆಗಳಲ್ಲೂ ಸಂಚರಿಸಿ ಒಳಿತಿನ ಕಾರ್ಯಗಳನ್ನು ಮಾಡಿದ್ರು. ಅದೇ ಪ್ರಭುವಿನ ಆತ್ಮರು ನಮ್ಮಲ್ಲಿ ನೆಲೆಸಿದ್ದಾರೆ. ಕಾರಣ, ತಂದೆಯಂತೆಯೂ ಮಗನಂತೆಯೂ ಅವರ ಮಕ್ಕಳಾಗಿರುವ ನಾವು ಒಳಿತಿನ ಕಾರ್ಯದಲ್ಲಿ ಜೀವಿಸಬೇಕೆಂಬುದಾಗಿ. ಯಾಕೆಂದರೆ ದೈವ ವಾಗ್ದಾನ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ, ನಾವು ಪ್ರತಿಯೊಬ್ಬರು ಈ ಲೋಕದಲ್ಲಿ ಪ್ರತಿಯೊಬ್ಬರು ಜೀವಿಸೋರಾದ್ದರಿಂದ ನೀವು ಒಳ್ಳೆಯ ಭಯಭಕ್ತಿಯನ್ನು ಜೀವಿತವನ್ನು ನಡೆಸಬೇಕೆಂಬುದಾಗಿ. ಯಾಕೆಂದರೆ ದೈವ ವಾಗ್ದಾನ ತಿಳಿಸದೆ 1 ಪೇತ್ರ 1ನೇ ಅಧ್ಯಾಯ ವಾಕ್ಯ 17ರಲ್ಲಿ ನೋಡುವಾಗ, ನೀವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಅವರನ್ನು ತಂದೆ ಎಂದು ಬೋಧಿಸುತ್ತೀರಿ, ಅವರು ಪಕ್ಷಪಾತಿಯಲ್ಲ. ದೇವರು ನಮಗೇನಾಗಿದ್ದಾರೆ? ತಂದೆಯಾಗಿದ್ದಾರೆ. ಹೇಗೆ ಪ್ರಾರ್ಥನೆ ಮಾಡ್ತೀವಿ ನಾವು ಪರಲೋಕದ ಪ್ರಾರ್ಥನೆ? ಕೈಗಳೆತ್ತಿ ಪರಲೋಕದ ಪ್ರಾರ್ಥನೆ ಹೇಳ್ತೇವೆ, ಹೌದಾ? ಅಲ್ಲಿ ಹೇಳ್ತದೆ, ಆ ದೇವರು ತಂದೆಯಾಗಿರುವ ಆತನು ಪಕ್ಷಪಾತಿಯಲ್ಲ, ಎಲ್ಲರಿಗೂ ಅವರವರ ಕೃತ್ಯಗಳಿಗೆ ತಕ್ಕಂತೆ ನ್ಯಾಯ ತೀರ್ಪನ್ನು ನೀಡುವವರು. ಆದುದರಿಂದ ನಿಮ್ಮ ಇಹಲೋಕದ ಯಾತ್ರೆಯನ್ನು ಭಯಭಕ್ತಿಯಿಂದ ಸಾಗಿಸಿರಿ. ಬಟ್ ಲೋಕ ಹೇಳ್ಕೊಡೋದೇನು? ಲೈಫ್ ಈಸ್ ಶಾರ್ಟ್ ಮಗ, ಎಂಜಾಯ್. ನಾಳೆ ಏನಾಗುತ್ತೋ ಗೊತ್ತಿಲ್ಲ, ಇರುವಾಗಲೇ. ಬಟ್ ದೇವರ ವಾಗ್ದಾನ ತಿಳಿಸದೆ, ಈ ಲೋಕದಲ್ಲಿ ಭಯಭಕ್ತಿ ಜೀವನ ನಡೆಸಿ. ಯಾಕೆಂದರೆ ನೀವಿಲ್ಲಿ ಟ್ರಾನ್ಸ್ಫರ್ ಆಗಿದ್ದೀರಿ ಅಷ್ಟೇ, ಬಟ್ ರಿಟರ್ನ್ ಮನೆಗೆ ಹೋಗಬೇಕು, ರಿಟರ್ನಲ್ಲೇ ನಾವಿರಬೇಕು. ದಟ್ಸ್ ವೇ ಅದಕ್ಕೆ ದೇವರ ವಾಗ್ದಾನ ತಿಳಿಸದೆ, ಲೈಫ್ ಶಾರ್ಟ್ಸ್ ಅಲ್ಲ ಪ್ರಿಯರೇ, ಜೀವ ಎನ್ನುವಂಥದ್ದು ಅಮೂಲ್ಯವಾದದ್ದು. ಇರುವಷ್ಟುಗಳ ಕಾಲ ನಾವು ಒಳಿತಿನ ಕಾರ್ಯದಲ್ಲಿ ಜೀವಿಸಲಿಕ್ಕಾಗಿ ದೇವರು ನಮ್ಮನ್ನು ರೂಪಿಸಿರುವಂಥದ್ದು. ಈ ಲೋಕದಲ್ಲಿ ಲೈಫ್ ಶಾರ್ಟ್ ಇರ್ಬೋದು, ಬಟ್ ಪರಲೋಕದ ಜೀವಿತ ಅದ್ಭುತಕರವಾದ ಜೀವಿತ. ಹಾಗಾಗಿ ಅಲ್ಲಿ ನಾನು ಅದ್ಭುತಕರವಾಗಿ ಜೀವಿಸಬೇಕನ್ನೋದಾದರೆ ನಾನು ಇಲ್ಲಿ ಉತ್ತಮವಾದ ಕಾರ್ಯಗಳನ್ನು ಮಾಡುವನಾಗಿರ್ಬೇಕು. ಯಾಕೆಂದರೆ ನಾನು ಇಲ್ಲಿ ಏನನ್ನು ಮಾಡ್ತೇನೋ ಅಲ್ಲಿ ನಾನು ಅದನ್ನು ಹೊಂದಲಿಕ್ಕೆ ಸಾಧ್ಯ. ಹಾಗಾಗಿ ಲೋಕದ ನಾಣ್ಣುಡಿಗಳನ್ನು ತೆಗೆದುಕೊಳ್ಳಬೇಡಿ. ಜೀವನ ಶಾರ್ಟ್ ಅಥವಾ ಕಡಿಮೆ ಇರುವಂಥದ್ದು. ಹಾಗಾಗಿ ನಾಳೆ ಅನ್ನೋದನ್ನು ಯಾರು ಕಂಡಿದ್ದಾರೆ? ಇವತ್ತಿಂದ ಬಂದಿದ್ದು ನಮ್ಮ ಪಾಲಿಗೆ ಬಂದಿದ್ದು ನಮ್ಮದು. ಹಬ್ಬ ಮಾಡೋಣ, ಹಬ್ಬ ಮಾಡಿ. ಬಟ್ ನಮ್ಮ ಎಲ್ಲ ಕಾರ್ಯಗಳು ಏನೇ ಮಾಡಿದ್ರು ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಮಾಡಿರಿ. ಅದರರ್ಥ ಒಳಿತಿನ ಕಾರ್ಯಗಳಲ್ಲೇ ನಾವು ಮುನ್ನಡೆಯಬೇಕೆಂಬುದಾಗಿ. ಹಾಗಾಗಿ ದೈವ ವಾಗ್ದಾನ ತಿಳಿಸುವಂಥದ್ದು, ನೀವು ದೇವರಿಂದ ಆಯ್ಕೆಯಾಗಿದ್ದೀರಿ, ದೇವರಿಗೆ ಪ್ರಿಯ ಮಕ್ಕಳಾಗಿದ್ದೀರಿ, ದೇವರ ಸ್ವಂತ ಜನರಾಗಿದ್ದೀರಿ. ದೇವರು ನಿಮ್ಮೊಂದಿಗಿರುವಾಗ ಯಾವ ರೀತಿ ದೇವರು ಒಳ್ಳೆಯವರಾಗಿದ್ದಾರೋ, ಕ್ರಿಸ್ತನೊಂದಿಗೆ ದೇವರಿದ್ದುದರಿಂದ ಒಳಿತಿನ ಕಾರ್ಯಗಳು ನೆರವೇರಿಸಿದ್ರೋ, ಅದೇ ರೀತಿ ನಿಮ್ಮನ್ನು ಒಳಿತಿನ ಕಾರ್ಯಕ್ಕಾಗಿ ಕರೆಯಲ್ಪಟ್ಟಿದ್ದಾರೆ. ಹಾಗಾಗಿ ಒಬ್ಬರ ಮೇಲೆ ತಪ್ಪನ್ನು ಹೊರಿಸಲಿಕ್ಕೆ ನಿಮಗೆ ಕಾರಣವಿದ್ದರೆ ಪ್ರಭುವಿನ ವಾಗ್ದಾನ ತಿಳಿಸದೆ ದಯವಿಟ್ಟು ಅವರನ್ನು ಕ್ಷಮಿಸಿಬಿಡಿ. ಒಂದು ಕ್ವಶನ್ ಕೇಳಿದಿರಾ, ಕ್ಷಮಿಸದೇ ಇದ್ರೆ ಏನಾಗುತ್ತೆ ಅಂತ? ಒಂದೇ ಆನ್ಸರ್ ಮಾಡ್ತೀನಿ, ಕ್ಷಮಿಸದೇ ಇದ್ರೆ ಏನಾಗುತ್ತೆ ಅಂತ ಕೇಳಿ. ಯಾಕೆ ಯಾರೂ ಕೇಳ್ತಿಲ್ಲ? ನೀವು ಕೇಳೋದು ಬೇಡ, ನಾವು ತಿಳ್ಕೊಳ್ಳೋದು ಬೇಡ. ಕ್ಷಮಿಸದಿದ್ದರೆ ಏನಾಗುತ್ತೆ? ನೆಕ್ಸ್ಟ್ ಬಂದ ಕಲ್ಯಾಣ, ಓಕೆ, ಓಲ್ಡ್ ಅಕೌಂಟ್ ಎಲ್ಲ ಓಪನ್ ಆಗೋಗುತ್ತೆ. ಓಲ್ಡ್ ಅಕೌಂಟು ಓಪನ್ ಆಗುತ್ತೆ. ಯಾವುದು ಗೊತ್ತಾ? ಒಬ್ಬ ಸೇವಕನ ಸಾಲವನ್ನು ಅರಸ ಕ್ಷಮಿಸ್ತಾನೆ, ಹೌದಾ? ಅವನು ಹೋಗಿ ಈಚೆ ಏನು ಮಾಡ್ತಾನೆ? ತನ್ನ ಜೊತೆಗಾರನನ್ನ ಹಿಡ್ಕೊಳ್ತಾನೆ. ಆಗ ಅರಸ ಏನು ಮಾಡ್ತಾನೆ? ಪುನಃ ಒದ್ದು ಒಳಗಾಗ್ತಾನೆ, ಹೌದಲ್ಲ? ಅದರರ್ಥ ಹಳೆ ಅಕೌಂಟು ಓಪನ್ ಆಗುತ್ತೆ. ಇನ್ನು ಸೇಮ್ ಅದಕ್ಕೆ ತಿಳಿಸದೆ ಪ್ರಿಯರೇ, ನೀವು ಒಬ್ಬರ ಮೇಲೆ ಆರೋಪವನ್ನು ಮಾಡಿಸುವಾಗ ಒಬ್ಬನ ಕುತ್ತಿಗೆ ಪಟ್ಟಿಯನ್ನು ಹಿಡಿದಿದ್ದೀರಿ. ನೀವು ಇನ್ನೊಬ್ಬರ ಬಗ್ಗೆ ಆರೋಪಿಸುವಾಗ ಒಂದು ಕೈಲಿ ಕಲ್ಲನ್ನು ಹಿಡಿದಿದ್ದೀರಿ. ಒಂದು ಕೈಲಿ ಕುತ್ತಿಗೆ ಪಟ್ಟಿ, ಇನ್ನೊಂದು ಕೈಲಿ ಕಲ್ಲನ್ನು ಹಿಡಿದಿರುವಂಥ ನೀವು ಹೇಗೆ ಕೈಗಳನ್ನೆತ್ತಿ ತಂದೆಗೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಸಾಧ್ಯ? ದ ಫಸ್ಟ್ ಲೀವ್ ಇಟ್. ಅದನ್ನೇ ದೇವರ ವಾಗ್ದಾನ ತಿಳಿಸುವಂಥದ್ದು. ತಪ್ಪನ್ನು ಹೊರಿಸಲಿಕ್ಕೆ ಕಾರಣವಿದ್ದರೂ ನೀವು ಅವರನ್ನು ಕ್ಷಮಿಸಿಬಿಡು. ಕ್ಷಮಿಸದಿದ್ದರೆ ಅಕೌಂಟ್ ಓಪನ್ ಆಗ್ತದೆ. ಕ್ಷಮಿಸಿದ್ರೆ ಏನಾಗುತ್ತೆ ಗೊತ್ತಾ?
ಕ್ಷಮಿಸಿದ್ರೆ ಏನಾಗುತ್ತೆ ಗೊತ್ತಾ? ಕ್ಷಮಿಸಿದರೆ ನಿಮ್ಮ ಎಲುಬುಗಳು ಬಲಗೊಳ್ಳುತ್ತದೆ. ತುಪ್ಪದ ಮೂಳೆ ಇದೆಯಲ್ಲ, ಎಲುಬುಗಳು ಬಲಗೊಳ್ಳುತ್ತದೆ, ದೇಹ ಜೀವವನ್ನು ಹೊಂದಿಕೊಳ್ಳುತ್ತದೆ, ಇಡೀ ಪ್ರತಿಯೊಂದು ಕಾರ್ಯಗಳು ಆರೋಗ್ಯದೊಂದಿಗೆ ಪ್ರವರ್ಧಿಸಲಿಕ್ಕೆ ಸಾಧ್ಯವಾಗ್ತದೆ. ಪ್ರೈಸ್ ಗಾಡ್. ಒಂದು ನಿಮಿಷದಲ್ಲಿ ನೋಡಾಗ ನಾವು ಪ್ರತಿಯೊಬ್ಬರೂ ಎದ್ದು ನಿಂದು ಈ ಸಮಯ ಕಣ್ಣುಗಳ ಮುಚ್ಚೋಣ. ಕಣ್ಣುಗಳ ಮುಚ್ಚುತ್ತಾ ಈ ಸಮಯ ನಮ್ಮನೆ ತಂದೆಯ ಕರಗಳಿಗೆ ಒಪ್ಪಿಸುತ್ತಾ ದೈವ ವಾಗ್ದಾನ ತಿಳಿಸುವಂತೆ ದೇವರು ನಮಗೆ ಅಮೂಲ್ಯವೂ ಅತ್ಯುತ್ತಮವಾದ ವಾಗ್ದಾನಗಳನ್ನು ಕೊಟ್ಟಿರುವುದು ಅವರ ಸ್ವಭಾವದಲ್ಲಿ ಜೀವಿಸಲು. ಅವರ ಸ್ವಭಾವದಲ್ಲಿ ಜೀವಿಸಲು ದೈವ ವಾಗ್ದಾನ ತಿಳಿಸದೆ ಅವರು ನಿಮ್ಮನ್ನು ಕರೆದವರು, ಅವರೇ ನಿಮ್ಮನ್ನು ಆರಿಸಿಕೊಂಡವರು, ಅವರೇ ನಿಮ್ಮನ್ನು ಆರಿಸಿ ನಿಮ್ಮನ್ನು ಅತಿ ಪ್ರಿಯರೆಂಬುದಾಗಿ ಕರೆದವರು ಮತ್ತು ನಿಮ್ಮನ್ನು ಸ್ವಂತ ಜನರನ್ನಾಗಿಸಿಕೊಂಡವರು. ಪ್ರಿಯರೇ, ದೈವ ವಾಗ್ದಾನ ತಿಳಿಸುವಂತೆ ನೀವು ಪ್ರತಿಯೊಬ್ಬರು ದೇವರಿಂದ ಆಯ್ಕೆಯಾದವರು, ದೇವರಿಗೆ ಪ್ರಿಯರಾದವರು ಮತ್ತು ದೇವರ ಸ್ವಂತ ಜನರಾದದ್ದರಿಂದ ನಾವು ಪ್ರತಿಯೊಬ್ಬರೂ ಒಳಿತಿನ ಕಾರ್ಯದಲ್ಲಿ ಜೀವಿಸಬೇಕೆಂಬುದಾಗಿ. ಪ್ರಭು ಯಾವ ರೀತಿ ದೇವರು ಅವರೊಡನೆ ಪ್ರಭು ಯೇಸು ಕ್ರಿಸ್ತರೊಡನೆ ಇದ್ದುದರಿಂದ ಎಲ್ಲ ಕಡೆಗಳಲ್ಲೂ ಒಳಿತಿನ ಕಾರ್ಯಗಳನ್ನೇ ಮಾಡಿದರು. ಯಾವ ರೀತಿ ಜೋಸೇಫನೊಂದಿಗೆ ದೇವರಿದ್ದುದರಿಂದ ಜೋಸೇಫನು ಒಳಿತಿನ ಕಾರ್ಯಗಳನ್ನು ಮಾಡಲ್ಪಟ್ಟನು, ಅದೇ ದೇವರು ಇಂದು ತಂದೆಯಾಗಿ ನಮ್ಮ ಮುಂದಿಗಿರುವಾಗ ಈ ಲೋಕದಲ್ಲಿ ನೀವು ಭಯಭಕ್ತಿಯ ಜೀವಿತವನ್ನು ನಡೆಸಿರಿ ಎಂಬುದಾಗಿ. ಯಾಕೆಂದರೆ ನಿಮ್ಮ ಜೀವನ ಈ ಲೋಕಕ್ಕೆ ಮಾತ್ರ ಮುಗಿದು ಹೋಗೋದಿಲ್ಲ. ಈ ಲೋಕದಲ್ಲಿ ಕೊನೆಯಾದ ಅದೇ ಕ್ಷಣ ನಿಮ್ಮ ಪಯಣವು ಪ್ರಭುವಿನ ಮುಂದೆ ಇರುವಂಥದ್ದು. ನಮ್ಮ ಈ ಲೋಕದ ಪಯಣವು ಪ್ರಭುವಿನ ಮುಂದೆ ಇಡಲ್ಪಟ್ಟಿರುವಂಥದ್ದು. ಪ್ರಭು ಪ್ರಿಯರ ದೈವ ವಾಗ್ದಾನ ತಿಳಿಸದೆ ಪ್ರಭುವಿನೊಂದಿಗಿನ ನಾನು ಅನ್ಯೂನ್ಯತೆಯ ಜೀವಿತವನ್ನು ಬಯಸುವ ವ್ಯಕ್ತಿಯಾದ ನಾನು ಪ್ರಭುವಿನ ಸ್ವಭಾವದೊಂದಿಗೆ ಈ ಲೋಕದಲ್ಲಿ ಜೀವಿಸುವನಾಗಿರಬೇಕೆಂಬುದಾಗಿ. ಹಾಗಾಗಿ ದೈವ ವಾಗ್ದಾನ ತಿಳಿಸುವಂತೆ ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ದರೂ ಕ್ಷಮಿಸಿಬಿಡಿ. ಈವನ್ ನಿಮ್ಮ ವಿರುದ್ಧವಾಗಿ ಇತರ ಬಗ್ಗೆ ನಿಮ್ಮ ಆರೋಪಗಳನ್ನು ಅಥವಾ ಇಲ್ಲ ಸಲ್ಲದಂತಹ ಸಂಗತಿಗಳನ್ನು ನಿಮ್ಮ ಜೀವಿತದಲ್ಲಿ ಹರಡುವ ವ್ಯಕ್ತಿಗಳನ್ನು ದೈವ ವಾಗ್ದಾನ ತಿಳಿಸದೆ ಕ್ಷಮಿಸಿಬಿಡಿ. ಯಾಕೆಂದರೆ ನೀವು ಇಂದೊಮ್ಮೆ ತಪ್ಪಿತಸ್ಥರಾಗದ್ದರಿಂದ ದೇವರು ನಿಮ್ಮನ್ನು ಕ್ಷಮಿಸಲಿಲ್ಲವೇ? ಕ್ಷಮೆಯನ್ನು ಪಡೆದ ನೀನು ಕ್ಷಮಿಸಲೇಬೇಕೆನ್ನುವ ನಿಬಂಧನೆಗಳುಂಟು. ಪ್ರಿಯರ ದೈವ ವಾಗ್ದಾನ ತಿಳಿಸದೆ ಕ್ಷಮಿಸದಿರುವಿಕೆಯು ನನ್ನ ಹಳೆಯ ಸಾಲವನ್ನು ತೆರೆಯಲ್ಪಟ್ಟಂತೆ, ಆದರೆ ಕ್ಷಮಿಸುವಂಥದ್ದು ನನಗೆ ನೂತನ ಬಲವನ್ನು ಕೊಡುವ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ದೈವ ವಾಕ್ಯದಲ್ಲಿ ನೋಡ್ತೇವೆ, ಹೊಟ್ಟೆ ಕಿಚ್ಚು ಎನ್ನುವಂಥದ್ದು ಎಲುಬಿಗೆ ಕ್ಷಯ ರೋಗವನ್ನು ಬರಮಾಡುವುದಾದರೆ ಪ್ರೀತಿಯು ಕ್ಷಯ ಎನ್ನುವಂತಹ ಇನ್ನಿತರವಾದ ಕಾಯಿಲೆಗಳನ್ನು ಗುಣಪಡಿಸುವಂಥದ್ದು. ಕ್ಷಮಿಸುವಿಕೆಯು ಪ್ರಿಯರೇ ನಿಮ್ಮ ಜೀವಿತದಲ್ಲಿ ದೈವಿಕ ಶಕ್ತಿಯನ್ನು ಬಿಡುಗಡೆಗೊಳಿಸುವಂಥದ್ದು ಮತ್ತು ಪ್ರೀತಿಯೊಂದಿಗೆ ಪ್ರವರ್ಧಿಸುವಂಥದ್ದು. ನನ್ನ ಜೀವನದಲ್ಲಿ ಸ್ವಸ್ಥತೆಯನ್ನು, ಆರೋಗ್ಯದಲ್ಲಿ ಸಮೃದ್ಧಿಕರವಾದ ಪ್ರತಿಯೊಂದರಲ್ಲೂ ಯಥೇಚ್ಛವಾದ ದೇವರ ಜೀವವನ್ನು ಅನುಭವಿಸುವಂಥದ್ದು. ಮೊದಲನೇದಾಗಿ ನಾವು ನಂಬುವ ದೇವರಂತೆ ದೇವರ ಸ್ವಭಾವದಲ್ಲಿ ಹೇಗೆ ನಾನು ಜೀವಿಸಲು ಸಾಧ್ಯ? ದೇವರು ನನ್ನನ್ನು ಕರೆದವರು, ದೇವರಿಗೆ ನಾನು ಪ್ರಿಯನಾದವನು ಮತ್ತು ದೇವರ ಸ್ವಂತ ಜನರೆಂಬುದಾಗಿ. ಕಣ್ಣುಗಳ ಮುಚ್ಚುತ್ತ ಪ್ರತಿಯೊಬ್ಬರೂ ಕೂಡ ಬಾಯಿ ತೆರೆದೇಳೋಣ. ಪ್ರಭು ಯೇಸುವೇ, ಪ್ರಭು ಯೇಸುವೇ, ನೀವು ನನ್ನನ್ನು ಆರಿಸಿಕೊಂಡಿದ್ದೀರಿ. ಪ್ರಭು ಯೇಸುವೇ, ಪ್ರಭು ಯೇಸುವೇ, ನೀವು ನನ್ನನ್ನು ಆರಿಸಿಕೊಂಡು ನಿಮ್ಮಂತೆಯೇ ಜೀವಿಸಲು ನನ್ನನ್ನು ಕರೆದಿದ್ದೀರಿ. ಪ್ರಭು ಯೇಸುವೇ, ನಾನು ನಿಮಗೆ ಪ್ರಿಯನಾದವನು, ಪ್ರಿಯಳಾದವಳು. ಲೋಕಕ್ಕೆ ನಾನು ತಿರಸ್ಕರಿಸಲ್ಪಟ್ಟವನಾದರೂ ನಿಮಗೆ ಮಾತ್ರ ಪ್ರಿಯನಾಗಿದ್ದೇನೆ. ಯೇಸುವೇ, ನಾನು ನಿಮ್ಮ ಜನವಾಗಿದ್ದೇನೆ. ಪ್ರಭು ಯೇಸುವೇ, ನಾನು ನಿಮ್ಮಿಂದ ಆಯ್ಕೆಗೊಂಡ ಪ್ರಿಯನಾದ ಸ್ವಂತ ಜನರಾದ ನಾನು ನಿಮ್ಮಂತೆ ಜೀವಿಸಲು ನನ್ನನ್ನು ಕರೆದಿದ್ದೇನೆ.
ಕರೆದಿದ್ದೀರಿ. ನನ್ನನ್ನು ಪ್ರಭು ಕರೆದಿದ್ದೀರಿ. ಯೇಸುವೆ, ಪ್ರಭು ಯೇಸುವೆ, ನಿಮ್ಮಂತೆ ಜೀವಿಸಲು ನಿಮ್ಮಂತೆ ಜೀವಿಸಲು ನನ್ನನ್ನು ಕರೆದ ಯೇಸುವೆ, ಕರೆದ ಯೇಸುವೆ, ನಿಮ್ಮ ಆತ್ಮರಿಂದ ನಿಮ್ಮ ಆತ್ಮರಿಂದ ನನ್ನನ್ನು ತುಂಬಿದ್ದೀರಿ. ನನ್ನನ್ನು ತುಂಬಿದ್ದೀರಿ. ಪ್ರಭು ಯೇಸುವೆ, ಪ್ರಭು ಯೇಸುವೆ, ನಿಮ್ಮ ಆತ್ಮರಿಂದ ನಿಮ್ಮ ಆತ್ಮರಿಂದ ನನ್ನನ್ನು ತುಂಬಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮಗೆ ಓ ಸ್ತೋತ್ರ. ಯೇಸುವೆ, ಓ ಯೇಸುವೆ, ನಿಮ್ಮ ಆತ್ಮರಿಂದ ನಿಮ್ಮ ಆತ್ಮರಿಂದ ನನ್ನನ್ನು ತುಂಬಿರುವುದಕ್ಕಾಗಿ ತುಂಬಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ. ನಿಮ್ಮಂತೆ ಜೀವಿಸಲು ನಿಮ್ಮಂತೆ ಜೀವಿಸಲು ನಿಮ್ಮ ಆತ್ಮರನ್ನೇ ನಿಮ್ಮ ಆತ್ಮರನ್ನೇ ನನ್ನಲ್ಲಿ ನೆಲೆಸಿರುವ ಪ್ರಭು ಯೇಸುವೆ, ಪ್ರಭು ಯೇಸುವೆ, ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೆ ವಂದನೆ. ಯೇಸುವೆ ಆರಾಧನೆ. ಯೇಸುವೆ ಆರಾಧನೆ. ಹಾಲೆಲೂಯಾ, 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 ಹಾಲೆಲೂಯಾ. ಕಣ್ಣುಗಳು ಮುಚ್ಚುತ್ತ ಕರಗಳೆತ್ತುತ್ತ ಪೂರ್ಣ ಹೃದಯದೊಂದಿಗೆ ನಮ್ಮನ್ನೊಪ್ಪಿಸುತ್ತಾ ಆತನಿಗೆ ಸ್ತುತಿ ಸ್ತೋತ್ರವನ್ನ ವಂದನೆಯನ್ನ ಆರಾಧನೆಯನ್ನ ಸಲ್ಲಿಸೋಣ. ಲಾರ್ಡ್, ವಿ ಥ್ಯಾಂಕ್ ಯು ಅಂಡ್ ಪ್ರೈಸ್ ಯು ಫಾದರ್. ಐ ಪ್ರೇ ಲಾರ್ಡ್, ಯೇಸುವಿನ ನಾಮದಲ್ಲಿ ತಂದೆ ನಿಮ್ಮ ಬಳಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ಮಕ್ಕಳಿಗಾಗಿ, ಇವರ ಕುಟುಂಬಗಳಿಗಾಗಿ, ಇವರ ಗ್ರಾಮಕ್ಕಾಗಿ, ಈ ಆಲಯಕ್ಕಾಗಿ, ಗುರುಗಳಿಗಾಗಿ, ಪ್ರತಿಯೊಬ್ಬರಿಗಾಗಿಯೂ ತಂದೆ ವಿಶೇಷವಾಗಿ ಪ್ರಾರ್ಥಿಸುವಾಗ ನಿನ್ನ ಅಭಿಷೇಕವು, ನಿನ್ನ ಶಕ್ತಿಯು ಬಿಡುಗಡೆಗೊಂಡಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಅಭಿಷೇಕವು ಪ್ರತಿಯೊಬ್ಬರು ನೆಲೆಸಲ್ಪಟ್ಟು ನಿನ್ನಂತೆ ನಿನ್ನ ಸ್ವಭಾವದಲ್ಲಿ ಜೀವಿಸುವ ಕಾರ್ಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ಕಣ್ಣುಗಳು ಮುಚ್ಚೋಣ. ಪ್ರೀತಿಯುಳ್ಳ ತಂದೆ, ಈ ಸಮಯ ನಿಮ್ಮ ಕರಗಳು ಒಪ್ಪಿಸುತ್ತಾ ನಿಮ್ಮ ಆತ್ಮರಿಂದ ತುಂಬಿಸಲ್ಪಟ್ಟಿದ್ದೀರಿ. ನಿಮ್ಮಂತೆ ಜೀವಿಸಲು ನಮ್ಮನ್ನು ಕರೆದಿದ್ದರದಕ್ಕಾಗಿ ಸ್ತೋತ್ರ. ಆ ದೈವಿಕ ಸ್ವಭಾವದಲ್ಲಿ ನಾವು ಜೀವಿಸಲು ಅನುದಿನವೂ ಪವಿತ್ರಾತ್ಮರೇ ನಮ್ಮನ್ನು ದೈವಿಕ ಪಥದಲ್ಲಿ ಮುನ್ನಡೆಸಿಕೊಂಡು ಹೋಗುವಂಥದ್ದಕ್ಕಾಗಿ ಸ್ತೋತ್ರ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ ಸರ್ವಘನ ಮಾನಸ್ತುತಿ ಸ್ತೋತ್ರವನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಯಾವುದೆಲ್ಲವನ್ನು ಪ್ರಾರ್ಥಿಸಿದ್ದೇವೋ ಅದೆಲ್ಲವನ್ನು ಅವರ ನಾಮದಲ್ಲಿಯೇ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಜೀವವುಳ್ಳ ತಂದೆಯೇ, ಹೇಳೋಣೆಲ್ಲರೂ ಆಮೇನ್, ಆಮೇನ್, ಆಮೇನ್.